ನಿಜವಾಗ್ಲೂ ಬೆಂಡಿದೆಯಾ? ನನ್ನ ಕೈ ಬೆಂಡಿದೆ, ಸ್ವಲ್ಪ ಬೆಂಡಿದೆ. ಏನಕ್ಕೆ ಹಿಂಗೆ? ಸೆಕೆಂಡ್ ಸ್ಟ್ಯಾಂಡಲ್ಲಿ ಕೈ ಕಟ್ಟಾಕ್ಬಿಟ್ಟಿದ್ದು ನಾನು. ಸೀರಿಯಲ್ ಕಡೆ ಹೋಗಂಗಿಲ್ಲ, ಸಿನಿಮಾಗಳು ಸಿಗ್ತಾ ಇಲ್ಲ, ದೊಡ್ಡವ್ರನ್ನ ಅಪ್ರೋಚ್ ಮಾಡೋಕ್ಕಾಗಲ್ಲ, ಚಿಕ್ಕವ್ರು ನಮ್ಮ ಹತ್ರಕ್ಕೆ ಬರ್ತಾ ಇಲ್ಲ, ಪ್ರೊಡ್ಯೂಸರ್ಸ್ ಎಲ್ಲ ಬಜೆಟ್ ಕೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ ಗೊತ್ತಿಲ್ಲದ ಟೈಮ್ ಅದು. ಸರ್ ಅದ್ರ ಮಧ್ಯೆ ಎಂತೆಂಥ ದೊಡ್ಡ ದೊಡ್ಡ ಸೀರಿಯಲ್ಗಳು ನಮ್ಮೆಲ್ಲರೂ. ಅದಾದ್ಮೇಲೆ ನನಗೆ ಮೇಜರಾಗಿ 2 ವರ್ಷದಿಂದ ಬಿಗ್ ಬಾಸಿಗೆ ಬರ್ತಾ ಇತ್ತು. ನಾನು ಎಲ್ಲ ರಿಜೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಬೇಡ ಇದೊಂದು ಸಿನಿಮಾ ನೋಡೋಣ ಅಂದರೆ ದೊಡ್ಡದಾಗಿ ಮಾಡಿದ್ದೀನಿ, ರಿಸಲ್ಟ್ ನೋಡೋಣ. ಬಿಕಾಸ್ ಈ ಬಜೆಟಲ್ಲಿ ನಾವು ಯಾವತ್ತೂ ಸಿನಿಮಾ ಫೇಸ್ ಮಾಡಿಲ್ಲ. ಬಟ್ ಇಲ್ಲೆಲ್ಲೋ ಇಂಡಸ್ಟ್ರಿಲಿ ಕೆಲಸ ಮಾಡೋರು ಯಾರೋ ಒಬ್ರು ಕರಿಬೇಕಾಗಿತ್ತಲ್ಲ. ನಿಮಗೆ ಬಿಫೋರ್ ರಿಲೀಸ್ ಫೋನ್ ಮಾಡಿದ್ರಲ್ಲ, 2 ಸಿನಿಮಾ 3 ಸಿನಿಮಾ, ಏನಾಯ್ತು ಅವ್ರದ್ದು? ಸರ್ ಕಾಲೇ ಪಿಕ್ ಮಾಡಲಿಲ್ಲ. ಒಂದೆರಡು ದಿವಸ ಪ್ರಿಂಟ್ ಕಾರ್ಗಳು ತೊಗೊಂಡೋದೆ, ಆಮೇಲೆ ಪ್ರಿಂಟ್ ಕಾರ್ಗಳೆಲ್ಲ ಬಿಸಿ ಅಂತ ಬಿಟ್ಟು ನಾನು 2 ವೀಲರಲ್ಲೇ ಹೋಗೋದು ಸ್ಟಾರ್ಟ್ ಮಾಡಿದೆ. 2 ವೀಲರ್ ಓಕೆ ಸರ್, 6 months ಐ ಆಮ್ ನಾಟ್ ಜೋಕಿಂಗ್. ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಕೊನೆಗೂ ಅವ್ನು ಇನ್ವೆಸ್ಟ್ ಮಾಡಲ್ಲ, ಈಗಲೂ ಫೋನ್ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಹಿಂಗಿದೆ ಪರಿಸ್ಥಿತಿ, ಹಿಂಗಿದೆ ಸರ್. ಪ್ರೊಡ್ಯೂಸರ್ಸ್ಗಳು ಅಂತ ಒಂದಷ್ಟು ಜನ ಚೂತಿಯಾಗಳು ಬರ್ತಾರೆ ಸರ್. ನಾನು ಇಲ್ಲಿ ಯೂಸ್ ಮಾಡ್ಬೋದು ಈ ವರ್ಡ್ಸ್ಗಳನ್ನ, ಬಟ್ ದ್ಯಾರ್ ನನ್ನ ಮಕ್ಕಳು ಅದೇ ಥರನೇ. ಅವ್ರಿಗೇನು ಇಂಟೆನ್ಷನ್ಸ್ ಇರಲ್ಲ. ಸರಿ, ನಾ ಕರ್ಸ್ಕೊಳ್ಳೋದು, ಕೂತ್ಕೊಳ್ಳೋದು, ಪಾರ್ಟಿ ಮಾಡಿಸೋದು. ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಇಲ್ಲ, ಈ ವಿಚಾರದಲ್ಲಿ ನಾನು ಅಗ್ರಿ ಮಾಡ್ತೀನಿ. ಯಾಕಂದರೆ ಇಂಟರ್ವ್ಯೂ ಮಾಡೋಣ ಅಂತ ಅಂದಾಗ ಈಗ ಹೇಳಿದಾಗ ಇಬ್ಬರು ಬರ್ತೀವಿ ಸರ್ ಅಂದರು. ಯಾರ್ಯಾರು ಅಂದೆ, ಇಲ್ಲ ಕರ್ಣು ಬರ್ತಾರೆ ನಮ್ಮ ಜೊತೆ ಅಂದರೆ ಎಲ್ಲೇ ಹೋದ್ರು ಒಟ್ಟಿಗಿರಬೇಕು, ಒಟ್ಟಿಗೆ ಹೋಗೋಣ, ಆಪರ್ಚುನಿಟಿ ಶೇರ್ ಮಾಡೋದು. ಅದಕ್ಕೆ ನನಗೆ ಇಲ್ಲ, ನಂಗೆ ಅದೇ ಖುಷಿಯಾಗಿದೆ ನಿಮ್ಮ ಫ್ರೆಂಡ್ಶಿಪ್. ಹೇಳ್ದೆ ಸರ್ ಅವನು ಅವಾಗಲೇ, ನೆಕ್ಸ್ಟ್ ಇವ್ರಾದ್ಮೇಲೆ ಈ ಎರ ಬರುತ್ತೆ. ಹೌದು, ಜೊತೆಗೆ ಹೋಗೋಣ ಅಲ್ವಾ ಸರ್? ನಾನು ಹೇಳೋದೇನಂದ್ರೆ ನಮ್ಮ ಟ್ರೆಂಡ್ ಆದ್ಮೇಲೆ ಪ್ರಯತ್ನ ನಿಮ್ದು ಸಕ್ಸಸ್ ಗೊತ್ತಿಲ್ಲ, ಯಾರಿಗೆ ಸಿಗುತ್ತೆ ಏನಾಗುತ್ತೆ. ಹೇಳ್ತೀನಿ ಕೇಳಿ, ಫಸ್ಟ್ ಸೆಲೆಕ್ಟ್ ಆಗಿದ್ದು ನಾನು. ಮೊದಲನೇ ದಿನ ಕ್ರಿಕೆಟ್ ಆಡಿದ್ವಿ, ಫಸ್ಟ್ ಸೆಲೆಕ್ಟ್ ಆಗ್ಬಿಟ್ಟೆ ನಾನು. ಸರ್ ಇವ್ನ ಆನಂದ ತಡಿಯಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಸೊ ಅಷ್ಟು ಆನಂದ, ಅಷ್ಟು ಖುಷಿ ಪಡ್ತಾವ. ಇವ್ನು ಸೆಲೆಕ್ಟ್ ಆಗಿಲ್ಲ ಇನ್ನು, ಅಷ್ಟು ಖುಷಿ ಪಡ್ತಾವನೆ. ಅಲ್ಲಿಂದ ಎಲ್ಲ ಹೇಳಿದ್ರು, ನೀವು ಇದರ ಟೀಮಲ್ಲಿ ಹಂಗೆ ಅಂತ. ನಾನು ಹೇಳ್ತಾ ಇಲ್ಲ, ನೀನು ಬರ್ತೀಯ ತಡಿ. ಇಲ್ಲ ಬಸಿ, ನಮ್ದು ಕ್ಯಾಟಗರಿ ಓಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಇನ್ನೂ ಅಂದ್ರೆ ಅಲ್ಲಿ ಪ್ಲೇಸ್ ಖಾಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಇವ್ನು ಯಾವಾಗ ಲೈಕ್ ಜಡ್ಜೆ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಡೇ ಹೋದ್ರೆ ಇವ್ನು ಬಂದ ಒಳಗೆ. ಓಕೆ ಸರಿ, ನಾನು ಯಾವುದೂ ಮ್ಯಾಚ್ ಆಡೋಕ್ಕಾಗಿಲ್ಲ, ಇವನ್ನೆಲ್ಲ ಮ್ಯಾಚ್ ಆಡ್ತಾ ಇದ್ದೀನಿ. ಪ್ರತಿದಿನ ರೂಮಲ್ಲಿ ಇದೇ ಡಿಸ್ಕಷನ್, ನಿಂದು ಈ ಬಾಲ್ ಬರುತ್ತೆ, ಇದನ್ನ ಆಡು. ಬಿಕಾಸ್ ಇವನ್ ಪ್ಲೇಸಿಗೆ ತುಂಬಾ ಪ್ರಾಮಿನೆನ್ಸ್ ಇತ್ತಲ್ಲಿ. ಅಲ್ಲಿ ಓಪನರ್ಸ್ ಏನಿರಲಿಲ್ಲ, ಆಲ್ರೌಂಡರು ಮಿಡ್ಲ್ ಆರ್ಡರ್ ಒಬ್ಬ ಬೇಕಾಗಿತ್ತು. ಸೊ ಟೀಮಿಗೆ ಏನ್ ಅವಶ್ಯಕತೆ ಇರುತ್ತೋ ಅವ್ರನ್ನ ಮಾತ್ರ ತಗೋತಾರೆ. ನಿನಗೆಲ್ಲ ಆಟ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಟೈಮ್ 11 ಜನ ಓಪನರ್ಸ್ ಹಾಕೊಳಕ್ಕಾಗಲ್ಲ. ಸೊ ಅದು ಆ ಜಡ್ಜ್ಮೆಂಟ್ ಕರೆಕ್ಟ್ ಆಯ್ತು. ನಾನು ಇಲ್ಲಿ ಲಾಸ್ಟ್ ಇಯರ್ ಅಲ್ಲಿ ನಾನು ಎಲ್ಲ ಇದ್ರಲ್ಲಿ ಮ್ಯಾಚ್ ಅಲ್ಲಿ ನಾನು ಫೀಲ್ಡಿಂಗ್ ಮಾಡಿದೆ. ಸೊ ಇವನ್ನೆಲ್ಲಾ ಮ್ಯಾಚಲ್ಲೂ ಪರ್ಫಾರ್ಮ್ ಮಾಡ್ತಾ ಇದ್ದೆ. ನಾನು ಅಂದೆ, ಮಜಾ ನಿಂದು ಟೈಮ್ ಇದು, ನೀನ್ ಪರ್ಫಾರ್ಮ್ ಮಾಡು. ನಾನ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನೀನ್ ನಿಂತ್ಕೊಂಡ್ ಚಪ್ಪಾಳೆ ತಟ್ಟು. ಸೊ ವಿ ಡಿಡ್ ದ ಸೇಮ್. ಅಂದ್ರೆ ಇವನೇನೋ ಆದ ಅಂತ ನಂಗೇನ್ ಬೇಜಾರಿಲ್ಲ. ಇವನೇನು ನನ್ ಜಾಗ ಕಿತ್ಕೊಂಡಿಲ್ಲ, ನಾನೇನು ಇವನ್ ಜಾಗ ಕಿತ್ಕೊಳಕ್ಕಾಗಲ್ಲ. ಅಂಡ್ ಇಬ್ರದ್ದು ಬ್ಯಾಟಿಂಗ್ ಸ್ಟೈಲ್ ಏನಾದ್ರು ನೋಡ್ಬಿಟ್ರೆ ಲೆಫ್ಟ್ ರೈಟ್ ಇಬ್ರಿಗೂ ಅಜಗಜಾಂತರ ಡಿಫ್ರೆನ್ಸ್. ಅಂಡ್ ಎಲ್ಲೂ ಆ ಕಾಂಪಿಟೇಷನ್ ಬಂದಿಲ್ಲ. ನೀವು ಬಾಲಿಂಗ್ ಮಾಡೋದು ಅಪರೂಪ, ಮಾಡೋದು ಇಲ್ಲ. ಅವರು ಮಿಕ್ಸ್ ಆಫ್ ಪತಿರಾನ ಮಲಿಂಗ ಎಲ್ಲ ಸೇರು ಬಂದ ಇದಿಲ್ದಲೇನೆ ಬರ್ತಾ ಇರೋದು. ಅಂಡ್ ನಾ ಎಲ್ಲೇ ಹೋದ್ರು ನನ್ನ ಜೊತೆ ಕೆಲಸ ಮಾಡೋರು ಎಲ್ಲಾರ್ದು ಹೇಳ್ತೀನಿ ನಾನು, ಇವ್ರಿದಾರ ನೋಡಿ ತಗೊಳ್ಳೋದಿದ್ರೆ ನಾವು ಯಾವತ್ತೂ ರೆಫರ್ ಮಾಡ್ತೀವಿ. ಎಲ್ಲಾರು ನಮ್ ಜೊತೆಗೆ ಏನೇನ್ ಕೆಲಸ ಮಾಡ್ಕೊಂಡ್ ಬಂದಿರಿ ಎಲ್ಲಾರ್ದು ರೆಫರ್ ಮಾಡ್ತೀನಿ ನಾನು. ಇಲ್ಲ ನಂದಾಗ್ಲಿನ ಯಾರ್ದೋ ಒಬ್ರದ್ದು ಆಗ್ಲಿ ಬಿಡು, ಒಂದ್ 20 ಜನ ಆಗ್ಲಿ ತಗೋ, ಎಲ್ಲಾರ್ದು ಆಗ್ಲಿ ಅಂತ ಅಂದ್ಕೊಂಡು ನಾನು, ಸಿನಿಮಾ ಅಲ್ವಾ, ಎಲ್ಲಾರ್ಗು ದುಡ್ಡು ಸಿಗ್ಲಿ, ಎಲ್ಲಾರ್ದು ಗೆಲ್ಲಿ ಅಂತ. ಆ್ಯಂಡ್ ಫ್ರೀ ಟೈಮಲ್ಲಿ ಸುದೀಪ್ ಸರ್ ಏನು ಯಾವ ಥರ ಮಾತಾಡ್ತಿರ್ತೀರ? ಅಡ್ವೈಸ್ ಮಾಡಿದಾರಾ ಆಕ್ಟಿಂಗ್ ಕರಿಯರ್ ಬಗ್ಗೆ ಏನಾದ್ರು? ಹೌದು ಸರ್, ಅವ್ರ ಜೊತೆ ಮೇಜರ್ ಆಗಿ ಸಿಕ್ದಾಗೆಲ್ಲ, ಅಂದ್ರೆ ಅವ್ರೇನ್ ಪರ್ಸನಲ್ ಆಗಿ ಅಂತ ಏನ್ ನಮ್ಗೆ ಹೇಳೋದೇನ್ ಬೇಕಾಗಿಲ್ಲ, ಅವ್ರು ಮಾತಾಡ್ತಾ ಇರೋದೇ ಆ ತರ ಅನ್ಸುತ್ತೆ ನಮ್ಗೆ. ಬಿಕಾಸ್ 25-27 years ಆಫ್ ಜರ್ನಿ, ಅವ್ರು ಏನೇ ಮಾತಾಡೋದು ನಮ್ಗೆ ಬುಕ್ಕಲ್ಲಿರೋ ಸ್ಟೇಟ್ಮೆಂಟ್ಗಳೇ ಅವ್ರು ಹೇಳ್ದಂಗಿರೋದು. ಕೆಲವು ಸತಿ ಒಬ್ಬ ಹೊಸಬರು ಬರ್ಬೇಕಾದ್ರೆ ಇಂಡಸ್ಟ್ರಿಗೆ ಹೆಂಗಿರ್ಬೇಕು ಅಂತ ಹೇಳ್ತಾರೆ. ಅಂಡ್ ಅವ್ರಲ್ಲಿ ನಮಗೆ ತುಂಬಾ ಯಾವಾಗ್ಲೂ ಇಷ್ಟ ಆಗೋದು ಏನಂದ್ರೆ ಡಿಸಿಪ್ಲಿನ್ ಸರ್, ಟೈಮ್ ಸೆನ್ಸ್. ನಾವು ಅಷ್ಟೊಂದು ಕಲ್ತ್ಕೊಂಡ್ರೆ ಸಾಕು, ಎಲ್ಲೋ ಹೊಟ್ಟೋಗ್ತೀವಿ. ಡೆಡಿಕೇಶನ್ ಅಂಡ್ ಸ್ಟಿಲ್ ಈಸ್ ಅ ಹೀರೋ, ಈಸ್ ಅ ಸ್ಟಾರ್, ಈ ಗಿವ್ಸ್ ದಟ್ ವೈಬ್. ಗುರು ನೀನ್ ಏನು ಅಲ್ಲ, ವಯಸ್ಸಾದಷ್ಟು ಹೆಂಗ್ ಆಗ್ತಾ ಇದಾರೆ ಸ್ಕ್ರೀನ್ ಮೇಲೆ, ಅದಕ್ಕೆ ರೆಡಿ ಆಗಿ ಬಾಡಿ ಪ್ರಿಪೇರ್ ಮಾಡ್ಕೊಂಡು ಮೇಂಟೈನ್ಸ್ ದಟ್ ಎವ್ರಿಥಿಂಗ್. ಅಂದ್ರೆ ದ ವೇ ಈ ಕ್ಯಾರಿ ಹಿಮ್ಸೆಲ್ಫ್ ಸರ್. ಈಗ ನಾನು 30, ಸೊ ಅವ್ರದ್ದು ಏನ್ ಏಜ್ ಇದೆ ಅಲ್ಲ, ಸೊ ಅಲ್ಲಿಗೆ ಹೋಗಿ ನಿಂತಾಗ ನನಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಐ ಆಮ್ ಗೆಟಿಂಗ್ ಇನ್ಸೆಕ್ಯೂರ್ ಫೀಲ್, ಲೈಕ್ ಈಸ್ ನಾಟ್ ಗೆಟಿಂಗ್ ಇಟ್ ಅಂಡ್ ಈಸ್ ಸ್ಟಿಲ್ ದೇರ್ ಅಂಡ್ ಈಸ್ ಸ್ಟಿಲ್ ಡೂಯಿಂಗ್ ಇಟ್. ನಾವು ಅವತ್ತೇನು ಹುಚ್ಚ ನೋಡಿದ್ವೋ ಇವತ್ತು ಟಿಲ್ ಮ್ಯಾಕ್ಸ್ ವರ್ಗುನು ಈಸ್ ದ ಸೇಮ್ ಅಂಡ್ ಈ ಕ್ಯಾರೀಸ್ ದಟ್ ಅವರ ಹೌ ಹೆಂಗೆ ಡೆಡಿಕೇಶನ್, ದಟ್ ಡಿಸಿಪ್ಲಿನ್, ಆ ಮಾತುಗಳು ಇಲ್ಲ, ಚಾನ್ಸೇ ಇಲ್ಲ ಸರ್. ಆ ಟೈಮಲ್ಲಿ ಬಂದೋಗಿರೋರು ಎಷ್ಟೋ ಜನ ನೋಡಿದೀವಿ, ನಾವು ಟಿವಿಲಿ ನೋಡಿದೀವಿ, ಎಲ್ಲಿ ಈ ಸ್ಟಿಲ್ ಸ್ಟ್ಯಾಂಡ್ಸ್ ಆಸ್ ಅ ಸ್ಟಾರ್. ಅಂಡ್ ಸೋ ಮೆನಿ ಪೀಪಲ್ಸ್, ಅಂದ್ರೆ ಯಶ್ ಅವ್ರಾಗಿರ್ಬೋದು,
ಇದು ತುಂಬಾ ಜನ ಇದ್ದಾರೆ. ಸೊ ಆ ಕ್ಯಾಟಗರಿಲಿ ನಾವ್ ಯಾಕೆ ಇನ್ನು ನಿಲ್ಲಕ್ಕಾಗ್ತಲ್ಲ ಒಂದು ಬೇಜಾರಿದೆ, ಬಿಟ್ರೆ ಯಾರ ಮೇಲೂ ನಮ್ಗೆ ಅಸೂಯೆ ಇಲ್ಲ. ಬರುತ್ತೆ, ಟೈಮ್ ಬರುತ್ತೆ, ಯು ಹ್ಯಾವ್ ಟು ವೇಟ್ ಫಾರ್ ಇಟ್ ಅಷ್ಟೇ. ಬಟ್ ಪ್ರಯತ್ನ ನಿಲ್ಬಾರ್ದು ಅಂತಾರಲ್ಲ ಯಾವಾಗಲೂ. ನಾನು ಅವ್ರ ಜೊತೆ ತುಂಬಾ ಸಮಯ, ಇವನಿಗಿಂತ ಜಾಸ್ತಿನೇ ಸಮಯ ಸ್ಪೆಂಡ್ ಮಾಡಿದ್ದೀನಿ. ಬಿಕಾಸ್ ಅವ್ರನ್ನ ತುಂಬಾ ಹತ್ರದಿಂದನೂ ನೋಡಿದ್ದೀನಿ. ಬಿಕಾಸ್ ಮ್ಯಾಕ್ಸ್ ಅಲ್ಲಿ ಸಿನಿಮಾ ಶೂಟಿಂಗ್ ಬೇರೆ ಮಾಡಿದ್ರಲ್ಲ, ಅದು ಶೂಟಿಂಗ್ ಅಲ್ಲಿ ಇದ್ದಾಗ ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಮತ್ತೆ ಕರ್ಸ್ಕೊಂಡು ಮತ್ತೆ ಮನೆಗಳಿಗೆ ಕರ್ಸ್ಕೊಂಡು ಒಂದಷ್ಟು ಅವ್ರ ಅನುಭವಗಳು, ಅಂದ್ರೆ ನಾವೇನಾರ ಹೇಳ್ದಾಗ ಅವ್ರು ಖಂಡಿತವಾಗ್ಲೂ ಇವಾಗ ಅಂದ್ರೆ ಪುಷ್ ಮಾಡ್ತಾರೆ, ಹಿಂಗಲ್ಲ ಹಿಂಗೆ ಇರುತ್ತೆ, ಸ್ಟ್ರಗ್ಲಿಂಗ್ ಲೈಫ್ ಅನ್ನೋದು ಈ ತರನೇ ಇರುತ್ತೆ, ಅಡ್ವೈಸ್ ಖಂಡಿತ ಅಡ್ವೈಸ್ ಕೊಡ್ತಾರೆ. ಮತ್ತೆ ಸಿನಿಮಾ ಬಗ್ಗೆ ಹೇಳ್ತಾರೆ, ಸಿನಿಮಾಗಳನ್ನ ಹಿಂಗೆ ಮಾಡ್ಬೇಕು ಅಂತ ಯಾವತ್ತೂ ಥಾಟ್ ಇಟ್ಕೋಬೇಡಿ. ಅಂದ್ರೆ ನಾನು ಫೈಟ್ ಮಾಡ್ಬೇಕು, ನನ್ನ ಇಂಟ್ರೊಡಕ್ಷನ್ ಹಿಂಗೆ ಇರಬೇಕು ಸಿನಿಮಾಗಳಲ್ಲಿ, ಇದೆಲ್ಲ ಯಾವತ್ತೂ ಥಾಟ್ ಇಟ್ಕೋಬೇಡಿ. ಓಕೆ, ಸಿನಿಮಾಗಳು ನಿನ್ಗೆ ಹಂಗೆ ಇರೋ ಒಂದು ಕಂಟೆಂಟ್ ಇದ್ರೆ ಜನ ಇವತ್ತಿನ ಪ್ರೆಸೆನ್ಸ್ ಅಲ್ಲಿ ಯಾವ್ದು ಬೇಕಾದ್ರೂ ತಗೋತಾರೆ. ನೀನು 50 ಲಕ್ಷ ಸಿನಿಮಾ ಮಾಡ್ತೀಯಾ, 50 ಕೋಟಿ ಸಿನಿಮಾ ಮಾಡ್ತೀಯಾ, ಬೇಡ, ಯಾವ ಸಿನಿಮಾ ಮಾಡ್ತೀಯಾ ಬಜೆಟ್ ಜನರಿಗೆ ಮ್ಯಾಟರ್ ಆಗಲ್ಲ. ಅದು ನನಗೆ ತುಂಬಾ ಸಲ ಹೇಳಿದೆ. ನನ್ಗೆ ಅವಾಗಿಂದಾನೆ ಅನಿಸಿದ್ದು, ಅಂದ್ರೆ ಸಿನಿಮಾಗಳು ಯಾವುದೇ ಮಾಡಲಿ 100% ಮಾಡು, ಅದು ಗೆಲ್ಲೋದು ಬಿಲ್ಲೋದು ಸೆಕೆಂಡ್ರಿ. ಹೌದು, ಆ ವಿಷಯಕ್ಕೆ ನನಗೆ ತುಂಬಾನೇ ಶೇರ್ ಮಾಡಿದ್ದಾರೆ. ಅವ್ರ ಡಯಟಿಂದ ಹಿಡ್ದು, ಅವ್ರ ಬಾಡಿಯಿಂದ ಹಿಡ್ದು, ಅವ್ರ ವರ್ಕೌಟ್ಸ್. ಅವ್ರು ಹೆಂಗೆ ಅಂದ್ರೆ ಅವ್ರು ಎಂಥ ಕೆಲಸ ಇರಲಿ ಅರ್ಲಿ ಮಾರ್ನಿಂಗ್ 5 o'clock ಎದ್ದು ವರ್ಕೌಟ್ ಮಾಡ್ತಾರೆ. ನಮಗೆ ಅದು ಇವತ್ತು ಯೋಚನೆ ಮಾಡೋದು ನಮಗೆ ಜಲಸೆ ಫೀಲ್ ಆಗುತ್ತೆ. ಯಾಕೆಂದ್ರೆ ನಾವು ಈಗಲೇ ಇದು ಅಂತ ನಾವು ಒಂದು ಸ್ವಲ್ಪ ಟಯರ್ಡ್ ಆದ್ರೂ ಅವ್ರಿಗೆ ಆ ಟಯರ್ಡ್ನೆಸ್ಸೇ ಇರಲ್ಲ. ಎಸ್. ಆ್ಯಂಡ್ ಸಿನಿಮಾ ವಿಚಾರಕ್ಕೆ ಬಂದರೆ ನಾನು ಕೇಳಬೇಕು ಅಂದ್ಕೊಂಡೆ, ಸೂರ್ಯ ಅವ್ರ ಸಿನಿಮಾದಲ್ಲಿ ನಿಮಗೆ ಅವಕಾಶ ಸಿಗುತ್ತೆ. ಬ್ಯಾಡ್ ಮ್ಯಾನರು, ಅಭಿಷೇಕ್ ಅಂಬರೀಷ್ ಆಪೋಸಿಟಲ್ಲಿ ವಿಲನ್ ಕ್ಯಾರೆಕ್ಟ್ರು ಮಾಡ್ತೀರಾ ನೀವು. ಸೂರ್ಯ ಅವ್ರ ಸಿನಿಮಾದಲ್ಲಿ ಅವಕಾಶ ಸಿಗೋದು ಅಷ್ಟು ಈಸಿ ಅಲ್ಲ. ಅದು ಸಿಕ್ಕಿದೆ ಅಂದಾಗ, ಯಾಕಂದರೆ ಅವ್ರ ಟೀಮಿಂದ ಬಂದವರು ಸಾಕಷ್ಟು ಜನ ಇಂಡಸ್ಟ್ರಿಲಿದ್ದಾರೆ, ಇನ್ಕ್ಲೂಡಿಂಗ್ ಧನಂಜಯ್ ಅವರು ಕೂಡ ಅಲ್ಲಿಂದನೇ ಒಂದು ಬ್ರೇಕ್ ಅಂತ ಆಗಿದ್ದು. ಕಿಶೋರ್ ಸರ್ ಇದ್ದಾರೆ, ರಂಗಾಯಣ, ತುಂಬ ಜನ, ದುನಿಯಾ ವಿಜಯ್ ಅವರು, ಲೂದ್ಮಾದ ಯೋಗಿ ಅವರೆಲ್ಲ ಅಲ್ಲಿಂದನೇ ದುನಿಯಾದಿಂದನೇ ಸ್ಟಾರ್ಟ್ ಆಗಿರೋದು. ಸರ್ ನನಗೆ ಸಿಕ್ಕಿದ್ದು ಒಂದು ಆಕ್ಸಿಡೆಂಟಲ್ ಜರ್ನಿ ಸರ್. ಅದು ಟೋಟಲ್ ಆಕ್ಸಿಡೆಂಟಲ್. ನಾನೊಂದು ಮಿನಿ ಬಿಗ್ ಬಾಸ್ ಅಂತ ಹೋಗ್ತೀನಿ, ಅಲ್ಲಿಂದ ಆಚೆ ಬರ್ತೀನಿ, 5 ದಿನಕ್ಕೆ ಆಚೆ ಬಂದಿರ್ತೀನಿ, ಅಷ್ಟೇ ಇದ್ದಿದ್ದು ಮಿನಿ ಬಿಗ್ ಬಾಸ್ ಅನ್ನೋದು. ಸೊ ಈ ಟೀಮ್ ಅವರು ನಾನು ಒಂದು 3 ತಿಂಗಳೊಳಗಿದ್ದೀನಿ ಅಂತ ಅನ್ಕೊಂಡು ನನಗೆ ಕಾಲೇ ಮಾಡಿರಲ್ಲ. ಸೊ ಅದಾದ್ಮೇಲೆ ನನಗೊಂದು ಮೇಜರ್ ಪ್ರಾಜೆಕ್ಟ್ ಆಗಬೇಕಾಗಿರುತ್ತೆ, ಅದಾಗಿರಲ್ಲ. ನಾನು ಯಾವುದೋ ಫ್ರಸ್ಟ್ರೇಷನ್ಲಿದ್ದೆ. ಸೊ ಮೇ ಬಿ ನನ್ನ ಕೈ ಸೊಟ್ಟಾಗಿದೆ, ಇಲ್ಲ ನಾನು ದಪ್ಪ ಆಗಿದ್ದೀನ, ಇಲ್ಲ ನನಗೆ ಏನೋ ಔಟ್ಲುಕ್ ಚೇಂಜ್ ಮಾಡ್ಕೋಬೇಕಾ, ಈ ಫ್ರಸ್ಟ್ರೇಷನ್. ಅಂದರೆ ಐ ಆಮ್ ನಾಟ್ ಗೆಟಿಂಗ್ ಎನಿ ಆಪರ್ಚುನಿಟೀಸ್, ಇಲ್ಲ ಬ್ರೇಕ್ ಬೇಕಾ ನನಗೆ, ಏನೋ ಗೊತ್ತಿಲ್ಲದಿದ್ದು ಒಂದು ಟೈಮಲ್ಲಿ ನಾನು ಇವ್ನಿಗೆ ಹೇಳ್ತಾ ಇದ್ದೆ, ನಾನು ಎಲ್ಲರೂ ಒಂದು ವಾರ ಹೊಟ್ಟೋಗ್ತೀನಿ, ನಾನು ಅಲ್ಲಿ ಗೆಟ್ ಏನೋ ರಿಫ್ರೆಶ್ ಆಗಿ ಮತ್ತೆ ವಾಪಸ್ ಬಂದುಬಿಡ್ತೀನಿ. ಹಂಗೆಲ್ಲ ಏನಾಗಿಲ್ಲ ಕಣೋ, ತಲೆ ಕೆಡ್ಸ್ಕೊಬೇಡ. ನಾನು ಕುತ್ಕೊಂಡು ಟ್ಯಾಟು ಎಲ್ಲ ಪ್ಲಾನ್ ಮಾಡಿಬಿಟ್ಟಿದ್ವಿ. ಈ ಕೈ ಒಂದು ಸ್ವಲ್ಪ ನನ್ನ ಬೆಂಡಿದೆ, ಸೊ ಇದಕ್ಕೇನಾದ್ರು ಬೇಕಾ ಅಂತ ಅನ್ಕೊಂಡು. ನಿಜವಾಗ್ಲೂ ಬೆಂಡಿದೆಯಾ? ನನ್ನ ಕೈ ಬೆಂಡಿದೆ, ಸ್ವಲ್ಪ ಬೆಂಡಿದೆ. ಏನಕ್ಕೆ ಹಿಂಗೆ? ಸೆಕೆಂಡ್ ಸ್ಟ್ಯಾಂಡಲ್ಲಿ ಕೈ ಕಟ್ಟಾಗ್ಬಿಟ್ಟಿದ್ದು ನಂದು. ಓಕೆ, ಇದು ಆಚೆನೆ ಬಂದ್ಬಿಟ್ಟಿತ್ತು. ಸೊ ಮೇಜರ್ ಆಪರೇಷನ್ ಆಗಿ ರೆಡಿ ಮಾಡಿದ್ದು. ನನ್ನ ಲೆಫ್ಟ್ ಹ್ಯಾಂಡಲ್ಲಿ ಏನೂ ಎತ್ತಂಗೆ ಇಲ್ಲ, ಬಟ್ ಐ ಕ್ಯಾನ್ ಲಿಫ್ಟ್ ಎವ್ರಿಥಿಂಗ್. ಸೊ ಈಗೆಲ್ಲ ಆದರೂ ಬಾಲ ಆಚೆ ಹೋಗುತ್ತೆ. ಸೊ ಅದಾದ್ಮೇಲೆ ಬಂದು ಸೂರಿ ಸರ್ ಒಂದಿನ ನೆಕ್ಸ್ಟ್ ಡೇ ನಾನು ಎಲ್ಲರೂ ಹೋಗ್ಬೇಕು ಅಂದ್ರೆ ಅದೊಂದು ಫ್ರಸ್ಟ್ರೇಷನ್ನು, ಈಗ ಗೊತ್ತಲ್ಲ ಕಮಿಟ್ಮೆಂಟ್ಸ್ ಅದು ಇದು ಅಂತ ಅನ್ಕೊಂಡು ಒಂದು ಕಾಲ್ ಬಂತು ನನಗೆ. ಸರ್ ನಾವು ಸೂರಿ ಸರ್ ಪ್ರೊಡಕ್ಷನ್ ಕಡೆಯಿಂದ ಕಾಲ್ ಮಾಡ್ತಾ ಇದ್ವಿ, ನೀವು ಬರಬೇಕು. ನನಗೆ ಸೂರಿ ಅಂತಂದ್ರೆ ಯಾರು ಗೊತ್ತಿತ್ತು ಅಂತಂದ್ರೆ ನಮ್ಮ ಸೀರಿಯಲ್ ಒಬ್ರು ಮ್ಯಾನೇಜರ್ ಇದ್ದಾರೆ, ಓಕೆ, ಸೂರ್ಯ ಮ್ಯಾನೇಜರ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು ಸೇವ್ ಮಾಡ್ಕೊಂಡೆ. ಇವ್ರು ಯಾಕೆ ಬೇರೆ ನಂಬರಲ್ಲಿ ಮಾಡ್ತಾರೆ, ಇವ್ರು ನನಗೆ ಕರಿಬೋದಾಗಿತ್ತಲ್ಲ ಡೈರೆಕ್ಟಾಗೆ, ಹಂಗೆ ಹೆಂಗೆ ಅಂತ ಅನ್ಕೊಂಡು. ಅದೇ ರೀಸೆಂಟ್ ಟೈಮಲ್ಲಿ ನಮ್ಮ ಡೈರೆಕ್ಟ್ರು ಹೇಳೋಗ್ಬಿಟ್ಟು, ನಮ್ಮ ಸೀರಿಯಲ್ ಒಬ್ರು ಡೈರೆಕ್ಟ್ರು, ಮಾಡಿದ್ರೆ ಸಿನಿಮಾ ಮಾಡು, ಸೀರಿಯಲ್ಗಳು ಬೇಡ ಅಂತ ಸಜ್ಜಿದ ಮಟ್ಟಿಗೆ 1-2 ವರ್ಷ ಎಕ್ಸ್ಪೀರಿಯನ್ಸ್ ಆಗಲಿ ಮಾಡು ಅಂತ. ಸೀರಿಯಲ್ ಕಡೆ ಹೋಗಂಗಿಲ್ಲ, ಸಿನಿಮಾಗಳು ಸಿಗ್ತಾ ಇಲ್ಲ, ದೊಡ್ಡವ್ರನ್ನ ಅಪ್ರೋಚ್ ಮಾಡೋಕ್ಕಾಗಲ್ಲ, ಚಿಕ್ಕವ್ರು ನಮ್ಮ ಹತ್ರಕ್ಕೆ ಬರ್ತಾ ಇಲ್ಲ, ಪ್ರೊಡ್ಯೂಸರ್ಸ್ ಎಲ್ಲ ಬಜೆಟ್ ಕೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ ಗೊತ್ತಿಲ್ದಿದ್ದ ಟೈಮ್ ಅದು. ಹಿಂಗೆ ಕಾಲ್ ಬಂದಾಗ ನಾನು ಸರ್ ಬರ್ತೀನಿ ಬಿಡಿ, ಎಲ್ಲಿ ಯಾವ ಮನೆಗೆ ಬರ್ಬೇಕು ಹೇಳಿ. ಅಂದರೆ ಸೀರಿಯಲ್ ಆಡಿಷನ್ಸ್ ಎಲ್ಲ ಮನೆಗಳಲ್ಲೇ ನಡೆಯೋದು, ಅಲ್ಲೇ ಶೂಟಿಂಗ್ ನಡೀತೆ. ಇಲ್ಲ ಇದು HMTಲಿ ಮಾಡೋ ಅಂತ ದೊಡ್ಡ ಸೀರಿಯಲ್ ಮಾಡ್ತಾವ್ರ ಇವರು ಅಂತ ನಾನು ಮೈಂಡ್ ವಾಯ್ಸು, ದೊಡ್ಡ ಸೀರಿಯಲ್ ಏನೋ. ನಾನು ಸರ್ ಅಲ್ಲೇನು ಅಲ್ಲೇ ಆಲ್ರೆಡಿ ಶೂಟಿಂಗ್ ನಡೀತಾ ಇದೆ ಸರ್, ಹಂಗೆ ಹೆಂಗೆ ಅಂತಂದು ನಾನು ಆಮೇಲೆ ಕೇಳಿದೆ, ಸರ್ ಇದು ಯಾವ ಸೂರ್ಯ ಸರ್ ಹೇಳ್ತಾ ಇದ್ದೀರಾ ನೀವು, ಇದು ಯಾಕೋ ಸೀರಿಯಲ್ ಅಂತ ಅನ್ನಿಸ್ಲಿಲ್ಲ, ಅದೇ ಸೌಂಡಿಂಗ್ ಸಿನಿಮಾ ಥರ. ಆಮೇಲೆ ದುನಿಯಾ ಸೂರಿ ಸರ್ ಕರಿತಾ ಇರೋದು ನಿಮ್ಮನ್ನ. ನಾನು ಆಮೇಲೆ ಕೇಳಿದೆ, ಸರ್ ತ್ರಿವಿಕ್ರಮ್ ಅಂತ ಮಾತಾಡ್ತಾ ಇರೋದು ಆರ್ಟಿಸ್ಟು, ಈಗ ಪದ್ಮಾವತಿ ಮುಗಿಸ್ಕೊಂಡ್ ಬಂದಿದ್ದೀನಿ, ಇದು ಸರ್ ನಿಮ್ಮನ್ನೇ ಕರಿತಾ ಇರೋದು, ಬಿಗ್ ಬಾಸ್ ಅಲ್ಲಿ ನೋಡಿ ನಿಮ್ಮನ್ನ ಕರೆದ್ರು. ಹಂಗೆ ಸರ್ ಹೋದೆ, ನಾನು ನನ್ನ ಫ್ರೆಂಡ್ ಕಾರ್ತಿಕ್ ಅಂತ ಇದ್ರು, ಅವ್ರನ್ನೂ ಕರ್ಕೊಂಡು ಹೋದ್ರೆ ಬಂದು 1-2 ನಿಮಿಷಕ್ಕೆ ಸರಿ ನೀವು ಸರಿ ನೀವು ಸೆಲೆಕ್ಟ್ ಆಗಿದ್ರೆ ಹೋಗಿ ಅಂತಂದ್ರು. ಸರ್ ಒಂದು ಸ್ವಲ್ಪ ಸಿನಿಮಾಗಳು ಮಾಡಿದ್ದೀನಿ, ಒಂದಷ್ಟು ಸೀರಿಯಲ್ಗಳು ಮಾಡಿದ್ದೀನಿ, ಜನಕ್ಕೆ ಗೊತ್ತು, ಏನು ಇಷ್ಟಾರಾಮ ಕಳಿಸ್ಬಿಟ್ರಲ್ಲ ನನ್ನ ಇವರು ಅಂತ. ಅಂದರೆ ಅದೇನೋ ಮಾತಾಡ್ತಾ ಇಲ್ಲ, ಏನೋ ಕನೆಕ್ಟ್ ಆಗಲಿಲ್ವಲ್ಲ ವೈಬು ಅಂತ. ಅದಾದಮೇಲೆ ಇನ್ನೊಬ್ರಿಗೆ ಯಾರಿಗೋ ಕಾಲ್ ಮಾಡಿ ಅವ್ರು ನಾನು ಯಾವಾಗಲೂ ಮೀಟ್ ಮಾಡಿಸ್ತೀನಿ ಅಂತಿದ್ರು, ಅವರು ಅಲ್ಲೇ ಇದ್ರು. ಫೋನ್ ಮಾಡಿ ಫುಲ್ ಒಂಥರ ಸಿನಿಮಾಟಿಕಲಿ ಅವರೆಲ್ಲೋ ಆಚೆ ಹೋಗಿದ್ರು ಊಟ ಮಾಡ್ಕೊಂಡು, ಆಮೇಲೆ ಆಚೆ ಹೋಗಿ ಅವ್ರ ಹತ್ರ ನಿಂತ್ಕೊಂಡು ಮಾತಾಡೋದಕ್ಕೆ ಸರ್ ಯಾರ್ಯಾರೋ ಫೋನ್ ಮಾಡಿ ಹೇಳ್ತಿದ್ದಾರೆ ನಾನು ಇನ್ಫ್ಲೂಯೆನ್ಸ್ ಮಾಡಿದ್ದು. ಅಷ್ಟೊಳಗಾಗಲೇ ನಮ್ಗೆ ಒಂದು 5-6 ಜನ ಕಾಲು,
ನಾನು ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ, ಇವ್ರ ಹತ್ರ ಹೋಗಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ ಅಂತ ಗೊತ್ತಾಗಿ ವಿಷಯ. ಓಕೆ. ನಿಂಗೆ ಆಂಚಲಿ ಅಲ್ಲ, ಅವ್ರ ಹತ್ರ ನಡೆಯಲ್ಲ, ಅವ್ರು ಬೇರೆ ಥರ, ಅವ್ರು ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಅದು ಏನಾರಾಗಲಿ ಕೆಲಸನೇ ತಾನೇ ಕೊಡ್ತಾರೆ, ಕೆಲಸ ಮಾಡ್ಕೊಂಡ್ ಬರ್ತೀನಿ ಬಿಡು ಅಂತ ನನ್ನ ಮೈಂಡ್ ಸೆಟ್. ಸೂರಿ ಸರ್ ಬಂದರು. ಸರ್ ಫಸ್ಟ್ ಕ್ವಶನ್ ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಬೇಕು ಸರ್, ಹೇಳಪ್ಪ ಅದೇನು ಸರ್, ನಾನು ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಸರ್, ಯಾರು ಇನ್ಫ್ಲೂಯೆನ್ಸ್ ಮಾಡಿದೆ? ಯಾರು ಇನ್ಫ್ಲೂಯೆನ್ಸ್ ಮಾಡಲಿಲ್ಲ, ನಮ್ಮಮ್ಮ ಮನೇಲಿ ಊಟ ಮಾಡ್ತಾ ಇದ್ರು, ಅವಾಗ ನಿನ್ನ ಪ್ರೋಗ್ರಾಮ್ ಬರ್ತಾ ಇತ್ತು, ಹುಡುಗ ಯಾರೋ ಚೆನ್ನಾಗಿದೆ ನೋಡು ಅಂತಂದ್ರೆ ಅದಕ್ಕೆ ನಾನು ನೋಡಿದೆ, ಈ ಪಾತ್ರಕ್ಕೆ ನೀನು ಸೂಟ್ ಆದೆ. ಹೌದಾ ಸರ್, ಹಿಂಗೆ ಹೌದು, ನಂಗೆ ತುಂಬ ಖುಷಿ ಆಯಿತು ಸರ್. ನನ್ಗೆ ಯಾರು ಇನ್ಫ್ಲೂಯೆನ್ಸ್ ಮಾಡಲಿಲ್ಲ. ಆಮೇಲೆ ನಿನ್ನ ಟೀಮ್ಗೆಲ್ಲ ಫೋಟೋ ಕೊಟ್ಮೇಲೆ ಇವ್ರು ಗೊತ್ತು ಅಂತ ಹಂಗೆ ಬಂದಿದ್ದು ಅಂತಂದ್ರು. ಸರ್ ಅವಾಗ ಫುಲ್ ಖುಷಿ ಆಗುತ್ತೆ. ಸರ್ ಕ್ಯಾರೆಕ್ಟರ್ ಹೆಸರು ಏನು ಅಂತಂದ್ರೆ ಫೀನಿಕ್ಸ್ ಅಂತ ಅಂದರು. ನನ್ನ ಕೈ ಮೇಲೆ ಹಾಕಿಸ್ಬೇಕು ಅಂತಿದ್ದು ಫೀನಿಕ್ಸ್ ಟ್ಯಾಟೂನೇ. ಕೋಇನ್ಸಿಡೆನ್ಸ್. ಇವ್ರ ಮನೇಲೇನೆ, ಇವ್ರ ಫ್ರೆಂಡೇನೆ ಹಾಕ್ಬೇಕಾಗಿತ್ತು ನನ್ನ ಕೈಗೆ ಫೀನಿಕ್ಸ್ ಟ್ಯಾಟೂ ಹಾಕಿಸ್ಬೇಕಾಗಿತ್ತು. ಐ ಸ್ಟಿಲ್ ಹ್ಯಾವ್ ದಟ್ ಫೋಟೋ. ಅವನು ಹೇಳಿದ್ದ, ಒಂದು 24 ಗಂಟೆ 32 ಗಂಟೆ ತಗೊಳ್ತಿತ್ತು ಕಂಟಿನ್ಯೂಸ್ ಟ್ಯಾಟೂ ಹಾಕೋಕ್ಕೆ. ಯೋಚನೆ ಮಾಡು, ಹಾಕಿದ್ಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಕ್ಯಾರೆಕ್ಟರ್ಗಳು, ಹೀರೋ ಕ್ಯಾರೆಕ್ಟರ್ ಮಾಡ್ತಿರ್ತೀಯ, ನೆಗೆಟಿವ್ ಮಾಡ್ತಿರ್ತೀಯ, ಸೂಟ್ ಆಗಲ್ಲ ಎಲ್ಲದಕ್ಕೂ. ಇವನು ಅಪ್ಪಾಜಿ ಯೋಚನೆ ಮಾಡು, ಇಲ್ಲ ಬೇಡ, ಆಲ್ರೆಡಿ ಸೊ ಬೇಡ ಅಂತ ಇವನು. ಆಯ್ತು ಓಕೆ ಅಂತ ಅಂದ್ಬಿಟ್ಟು ಅವನೇನು ಮಾಡ್ದ, ಫೋರ್ಸ್ ಮಾಡಿ ಸ್ಟೆನ್ಸಿಲ್ಸ್ ಹಾಕ್ತೀನಿ, ಅದನ್ನ ಹಾಕೊಂಡು 2 ದಿನ ಓಡಾಡು, ಬೇಕಂದ್ರೆ ಹಾಕಿಸ್ಕೊಂಡು. ಅದು ನೋಡಿದ್ರೆ ಸ್ಟೆನ್ಸಿಲ್ಸ್ ಹಾಕ್ದ ಮನೇಲೆಲ್ಲ ಬೈದ್ರು. ಇವನು ಬೈದ, ಜಿಮ್ಮಲ್ಲಿ ಬೈದ್ರು, ಬೇಡ ಇದು ನಿಂಗೆ ಸೂಟ್ ಆಗಲ್ಲ ಯಾಕೆ ಅಂತ. ನೆಕ್ಸ್ಟ್ ಹೋದ್ರೆ ಫೀನಿಕ್ಸ್ ಅನ್ನೋ ಕ್ಯಾರೆಕ್ಟರ್ ಹೆಸರು ಕೊಟ್ಟರು ಅವ್ರಿಗೂ ಅದನ್ನ ಹೇಳಿ, ಸರ್ ಹಿಂಗಿತ್ತು ಸಿಚುವೇಶನ್, ಗೊತ್ತಿಲ್ಲ ಯೂನಿವರ್ಸ್ ಕರೆಯುತ್ತೆ ಯಾರನ್ನ. ಸರ್ ನಾನು ಹೋಗಿದ್ದು ಜಸ್ಟ್ 2 ದಿನ ಕ್ಯಾರೆಕ್ಟರ್ಗೆ, ಒಂದು ಫೈಟ್ ಸೀಕ್ವೆನ್ಸು, ಅಭಿ ಅವ್ರ ಹತ್ರ ಒಂದು ಅದೇ ತಿಂತೀನಿ, ಆಮೇಲೆ ಇನ್ನೊಂದು 2 ಟಾಕಿ ಪೋರ್ಷನ್ ಮುಗೀತು ಅಂತ. ಸರ್ ಆಲ್ಮೋಸ್ಟ್ ನಾನು 70 days ಶೂಟ್ ಮಾಡಿದೆ ಅದರಲ್ಲಿ. ಓಕೆ. ಆಮೇಲೆ ಅಲ್ಲಿ ಹೋಗಿ ಅವ್ರ ಜೊತೆ ಒಡನಾಟ ಆದಮೇಲೆ, ನಾನೇನು ಅಂತ ಗೊತ್ತಾದ್ಮೇಲೆ, ಅಲ್ಲಿರೋ ಅಸೋಸಿಯೇಟ್ಸ್ಗಳಿಗಾಗಲಿ, ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗಾಗಲಿ ಎಲ್ಲರಿಗೂ ಶಾಕಿಂಗ್, ಈ ಪೋರ್ಷನ್ ಇರ್ಲಿಲ್ವಲ್ಲ, ಇದು ಹಿಂಗಿರ್ಲಿಲ್ವಲ್ಲ ಅಂತ. ಬಟ್ ಸೂರಿ ಸರ್ದ್ರಲ್ಲಿ ಹೆಂಗಾಗಿರೋ, ಆಲ್ರೆಡಿ ಎಲ್ಲ ಕ್ಯಾರೆಕ್ಟರ್ಗೂ ಒಂದೊಂದು ಏನೋ ಹುಟ್ಟು ಸಾವು ಇರುತ್ತೆ. ಅವ್ರ ಮಧ್ಯದಿಂದ ಎತ್ತಿ ಯಾವಾಗ ಬೇಕೋ ಹಾಕೋತಾರೆ. ಸೊ ಆ ಥರ ನನ್ನ ಪಾತ್ರ ಕ್ರಿಯೇಟ್ ಆಗಿತ್ತು. ಇದಕ್ಕಿಂತ ಮುಂಚೆ ಇನ್ನೂ ತುಂಬ ದೊಡ್ಡವ್ರು ಮಾಡ್ಬೇಕಾಗಿತ್ತು ಈ ಕ್ಯಾರೆಕ್ಟರ್ನ. ಸೊ ಬೇಡ ಅನ್ನೋ ರೀಸನಿಗೆ ತೆಗ್ದಾಕಿದ್ರು. ಇದು ನನಗೆ ಕಚ್ಕೊಂಡ್ ಅಷ್ಟೇ. 70 days ಅವ್ರ ಜೊತೆ ಮಾಡಿರೋದು. ಸರ್ ಸಿನಿಮಾ ನಂಗೆ ರಿಸಲ್ಟ್ ಬಗ್ಗೆ ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಆ್ಯಂಡ್ ನಾನು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿರಲಿಲ್ಲ. ಬಟ್ ನೀವೊಬ್ಬರು ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿರಲ್ಲ, ಒಂದು ಯೂನಿವರ್ಸ್ ಅನ್ನೋ ರೇಂಜಿಗೆ, ನನಗೆ ಸೂರಿ ಸರ್ನ ಹೇಳೋದಿದ್ರೆ ಒಬ್ಬ ಹಾಲಿವುಡ್ ಡೈರೆಕ್ಟರ್ ಥರ ಫೀಲ್ ಆಗ್ತಾರೆ. ಅವ್ರು ಕೂಡ ಕಂಫರ್ಟ್ ಝೋನ್ ಆಗಿರ್ಬೋದು. ಒಬ್ಬ ಆರ್ಟಿಸ್ಟಿಗೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಹತ್ರ ಹೊಸ ತೆಗಿಸ್ತಾರೆ. ನಾನು ಮಾಡಿದ್ನ ಇದು ಅಂತ ಮಾನಿಟರ್ ನೋಡಿದ್ರೆ ಈ ಥರ ಎಷ್ಟೋ ಸತಿ ಫೀಲ್ ಆಗಿರೋದಿದೆ. ಸೊ ಆ ಥರ ಒಂದು ಯೂನಿವರ್ಸಲ್ಲಿ ಎಲ್ಲರೂ ನನ್ನ ಯಂಗ್ಸ್ಟರ್ಸ್ಗಳನ್ನ ಇಟ್ಕೊಂಡು ಮಾಡಬೇಕಾದ್ರೆ, ಇದು ಬೇಕಿತ್ತು ನನಗೆ. ಈಗ ಯಾವುದೇ ಡೈರೆಕ್ಟ್ರು ಬಂದರೂ, ಯಾವುದೇ ಪಾತ್ರಗಳಾದರೂ ಆರಾಮಾಗಿ ಮಾಡ್ತೀನಿ ನಾನು ಅನ್ನೋ ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ಬಂದಿದ್ದು ರಿಸಲ್ಟಿಂದ ನಾನು ಬೇಜಾರಾದ್ನೋ ಇಲ್ಲ ಅಲ್ಲಿಂದ ನನಗೆ ಏನೂ ಗಿಟ್ಲಿಲ್ಲ ಅನ್ನೋದೊಂದು ಬೇಜಾರಾದ್ನೋ ನನಗೆ ಗೊತ್ತಿಲ್ಲ. ಯಾವಾಗಲೂ ನನಗೆ ಏನಾಗ್ತಿತ್ತು ಅಂದರೆ, ಒಂದು ಕೆಲಸ ಮಾಡಿದ ತಕ್ಷಣ ಆ ಕೆಲಸ ನೋಡ್ಕೊಂಡು ಇನ್ನೊಂದು ಕೆಲಸ ರೆಡಿ ಇರೋದು. ಓಕೆ. ಯಾವಾಗಲೂ ನನ್ನ ಪ್ರೊಫೈಲ್ನ ನಾನು ಶೇರ್ ಮಾಡಬೇಕಾದ್ರೆ, ನಾನು ಈ ಪ್ರಾಜೆಕ್ಟ್ ಮಾಡಿದ್ದೀನಿ ನೋಡಿ ಅಂತ ನಾನು ಹೇಳ್ತಾ ಇದ್ದಿದ್ದು. ನಾನು ಫೋಟೋಸ್ ಫಸ್ಟ್ ಕಳಿಸ್ತಾ ಇರಲಿಲ್ಲ. ಈಗ ಯಾರೇ ಕೇಳಿದ್ರು, ನಾನು ಈ ಪ್ರಾಜೆಕ್ಟಲ್ಲಿ ಮಾಡಿದ್ದೀನಿ, ಇದ್ರಲ್ಲಿ ನೋಡಿ 1-2 ಸೀನ್ಗಳು ನಿಮ್ಗೆ ಓಕೆ ಆದರೆ ನಾನು ಬರ್ತೀನಿ, ಆಮೇಲೆ ನಾನು ಫೋಟೋಸ್ ಸೆಂಡ್ ಮಾಡ್ತಾ ಇದ್ದೆ. ನಂಗೆ ಫೋಟೋಸ್ ಸೆಂಡ್ ಮಾಡೋ ಹ್ಯಾಬಿಟ್ ಇರಲಿಲ್ಲ ಜಾಸ್ತಿ. ಈ ಪ್ರಾಜೆಕ್ಟು ಎಲ್ಲೂ ಒಂದು ಕಡೆ ಎಳೆದ್ಬಿಡ್ತಾ, ಇಲ್ಲ ಒಂದು ಕಡೆ ಎಲ್ಲೂ ವರ್ಕ್ ಆಗಲಿಲ್ವಾ, ಇಲ್ಲ ನನ್ನ ಪಾತ್ರ ವರ್ಕ್ ಆಗಲಿಲ್ಲ, ಓವರಾಲ್ ಸಿನಿಮಾ ವರ್ಕ್ ಆಗಲಿಲ್ವಾ, ನಂಗೆ ಆ ಜಡ್ಜ್ಮೆಂಟಲ್ಲೇ ಸಿಗಲಿಲ್ಲ. ಆ್ಯಂಡ್ ತುಂಬ ಜನ ನೋಡಿ ಹೊಗಳಿದ್ದಿದೆ, ಆ್ಯಂಡ್ ತುಂಬ ಜನ ನೋಡಿ ಆವ್ರೇಜಾಗಿ ಕಮೆಂಟ್ ಮಾಡಿರೋದು ಇದೆ. ಬಟ್ ವರ್ಕ್ ಆಗಬೇಕಾಗಿತ್ತಲ್ವ, ಏನೋ ಒಂದು ಕೆಲಸ ಮಾಡಿದ್ದೀವಿ ಅಂತ. ಬಿಕಾಸ್ ಒಬ್ಬ ಆರ್ಟಿಸ್ಟ್ ಅದೇ ಎಕ್ಸ್ಪೆಕ್ಟ್ ಮಾಡ್ತಾನೆ ಯಾವಾಗ್ಲೂ, ಈ ಸಿನಿಮಾದಿಂದ ನೆಕ್ಸ್ಟ್ ಏನು ಅಂತ, ಇದರಿಂದ ಒಂದು 5 ಪ್ರಾಜೆಕ್ಟ್ ಸಿಗುತ್ತೆ. ಸೊ ಅಲ್ಲೆಲ್ಲೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನು ಬ್ರೇಕ್ ಆಗೋಯ್ತು. ಅಲ್ಲಿಂದ ಜನರೇಟ್ ಆಗ್ಲಿಲ್ವಲ್ಲ, ಮೇ ಬಿ ನಾನು ತಪ್ಪು ಮಾಡೋದನ್ನ, ಇಲ್ಲ ಪ್ರಾಜೆಕ್ಟ್ ಆಗ್ಲಿಲ್ವಾ, ಇಲ್ಲ ಪ್ರಾಜೆಕ್ಟ್ದು ಏನು, ನಂಗೆ ಆ ಜಡ್ಜ್ಮೆಂಟಲ್ಲೇ ಸಿಗ್ಲಿಲ್ಲ ಒಂದು 6 months. ಓಕೆ. ಸೊ ಇದನ್ನ ಇಟ್ಕೊಂಡು ನಾನು ಬೇರೆಯವ್ರ ಹತ್ರ ಕೇಳ್ಬೇಕಾ, ಇಲ್ಲ ನೋಡೂ ಅವ್ರು ನನ್ನ ಹತ್ರ ರಿಯಾಕ್ಟ್ ಮಾಡ್ತಿಲ್ವ. ಸರ್ ನೀವು ನಂಬಲ್ಲ, ರಿಸಲ್ಟ್ ಏನೋ ಸಿನಿಮಾ ರಿಲೀಸ್ 3 ದಿವಸದಿಂದ ನಂಗೆ ತುಂಬ ದೊಡ್ಡ ವ್ಯಕ್ತಿಗಳೇ ಕಾಲ್ ಮಾಡಿದ್ರು. 3 ಸಿನಿಮಾಗೆ 2 ಸಿನಿಮಾಗೆ ಟೋಟಲ್ ಬುಕ್ ಮಾಡ್ಕೊಂಬೋಣ, ಈ ಥರದ್ದೆಲ್ಲ ಆಗಿತ್ತು. ಸಿನಿಮಾ ಹೀರೋ ಆಗಿ ಅಂಡ್ ನೋಡಿದ್ರಲ್ಲ ಎಲ್ಲರೂ. ಅದೊಂದು ಕ್ಯಾರೆಕ್ಟರ್ ಮಾತ್ರ ನೆಗೆಟಿವ್ ಆಗಿ ಮಾಡ್ಕೊಂಡಿದ್ದು ನಾನು, ಫೀನಿಕ್ಸ್ ಅನ್ನೋ ಕ್ಯಾರೆಕ್ಟರ್. 2 ವರ್ಷ ಹೇರ್ ಸ್ಟೈಲ್ ಎಲ್ಲ ಬಿಟ್ಟು, ಬಿಯರ್ಡ್ ಎಲ್ಲ ಬಿಟ್ಟು, ಬಿಕಾಸ್ ಅದ್ರಲ್ಲಿ ಹಂಗೆ ಇರೋದು, ಲುಕ್ ಆಗಿತ್ತು ಅಂತ. ಅದಾದ್ಮೇಲೆ ಅವರೆಲ್ಲ ಫೋನ್ ಮಾಡಿ ಯಾವುದನ್ನು ಒಪ್ಕೊಳಕ್ ಹೋಗ್ಬೇಡ ಸರ್, ಅದ್ರ ಮಧ್ಯೆ ಎಂತೆಂಥ ದೊಡ್ಡ ಸೀರಿಯಲ್ಗಳು ಬಂತು ತಮಿಳಲ್ಲಿ. ಅದಾದ್ಮೇಲೆ ನನಗೆ ಮೇಜರಾಗಿ 2 ವರ್ಷದಿಂದ ಬಿಗ್ ಬಾಸಿಗೆ ಬರ್ತಾ ಇತ್ತು. ನಾನು ಎಲ್ಲ ರಿಜೆಕ್ಟ್ ಮಾಡ್ಕೊಂಡು ಕೂತಿದ್ದೆ, ಬೇಡ ಇದೊಂದು ಸಿನಿಮಾ ನೋಡೋಣ, ಅಂದ್ರೆ ದೊಡ್ಡದಾಗಿ ಮಾಡಿದೀನಿ, ರಿಸಲ್ಟ್ ನೋಡೋಣ. ಬಿಕಾಸ್ ಈ ಬಜೆಟ್ ಅಲ್ಲಿ ನಾವು ಯಾವತ್ತೂ ಸಿನಿಮಾ ಫೇಸ್ ಮಾಡಿಲ್ಲ, ಚಿಕ್ಕ ಬಜೆಟ್ ನೋಡಿದ್ವಿ, ದೊಡ್ಡದಾಗಿ ಯಾವತ್ತೂ ನೋಡಿಲ್ಲ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತಿದ್ದು. ರಿಸಲ್ಟ್ ಓಕೆ, ನನಗೆ ರಿಸಲ್ಟ್ ಏನು ನಂಗೆ ಬಾದರೇ ಮಾಡಲಿಲ್ಲ.
ಅಂದ್ರೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಜನಗಳಿಗೆ ಬಿಟ್ಟಿದ್ದು. ನಮಗೆ ಮಾಡಿದ್ದು ಯಾವಾಗ್ಲೂ ನಮಗೆ ಚೆನ್ನಾಗೇ ಕಾಣಿಸುತ್ತೆ. ಬಟ್ ಇಲ್ಲೆಲ್ಲೋ ಇಂಡಸ್ಟ್ರಿಲ್ ಕೆಲಸ ಮಾಡೋರು ಯಾರೋ ಒಬ್ರು ಕರಿಬೇಕಾಗಿತ್ತಲ್ಲ. ನಿಮಗೆ ಬಿಫೋರ್ ರಿಲೀಸ್ ಫೋನ್ ಮಾಡಿದ್ರಲ್ಲ, 2 ಸಿನಿಮಾ 3 ಸಿನಿಮಾ, ಏನಾಯ್ತು ಅವ್ರದ್ದು? ಸರ್ ಕಾಲೇ ಪಿಕ್ ಮಾಡಲಿಲ್ಲ. ಸಿಕ್ಕಿದ್ರು, ಬೇರೆ ಬೇರೆ ಕಡೆ ಎಲ್ಲ ಸಿಕ್ಕಿದ್ರು. ಓಕೆ. ಅವಾಗ ಸಿಕ್ಕಿದಾಗ ನಾರ್ಮಲ್ ಆಗೇ ಮಾತಾಡ್ಸೋದು, ಅದ್ರ ಬಗ್ಗೆ ಮಾತಾಡ್ಲೇ ಇಲ್ಲ ನನಗೆ. 1 ವಾರ 15 ದಿವಸದ ಹಿಂದೆ ಎಲ್ಲ ಕಾಲ್ ಮಾಡಿದ್ರು, 3 ಸಿನಿಮಾ ಬುಕ್ ಮಾಡ್ಕೊಳ್ಳೋಣ, ಸೊ ಒಂದು ಹಿಂಗಾಗಿದೆ, ಯಶ್ ಅವ್ರದ್ದು ಹಿಂಗೆಲ್ಲ ಆಗಿತ್ತು ಗೊತ್ತಾ, ಈ ಥರದ್ದೆಲ್ಲ ನಿಮಗೆ ಇದಾಗುತ್ತೆ, ಫೆಸಿಲಿಟೀಸ್ ಎಲ್ಲ ಇರುತ್ತೆ, ಈ ಸಿನಿಮಾ ರಿಲೀಸ್ ಆಗಿದ್ದು ಸಂಜೆ ಸಿಗೋಣ, ಒಂದು ವಾರಕ್ಕೆ ಸಿಗೋಣ, ಈ ಥರದ್ದೆಲ್ಲ ಒಂದು 5-6 ಜನ ಫೋನ್ ಮಾಡಿದ್ರು. ಒಂದು ಚಿಕ್ಕವ್ರು ಒಂದು 3 ಜನ, ದೊಡ್ಡವರೆಲ್ಲ ಒಂದು 3-4 ಜನ. ಹೆಸರು ನಮ್ಗೆ ಗೊತ್ತಲ್ಲ ನಿಮಗೆ, ನಾವು ಹೇಳೋಕ್ಕಾಗಲ್ಲ. ಸೊ ಅವರೆಲ್ಲ ಕಾಲ್ ಮಾಡಿದಾಗ ಮೇ ಬಿ ಸರ್ ಐ ಥಾಟ್ ಮೈ ಲೈಫ್ ಇಸ್ ಸೆಟ್. ಅದನ್ನ ನಾನು ನೈಟ್ ಫೋನ್ ಮಾಡಿದೆ, ಸರ್ ನನಗೆ ಹಿಂಗೆ ಕಾಲ್ಗಳು ಬರ್ತಾ ಇದೆ, ನನ್ಗೆ ಏನಿಲ್ಲ, ಇದರಲ್ಲಿ 2 ಪ್ರಾಜೆಕ್ಟ್ ಸಿಕ್ಕಿದ್ರೆ ಸಾಕು, ಸೆಟ್ ಆಗಿ ಹೋಗ್ಬಿಡ್ತೀವಿ, ಎಲ್ಲ ಸಿನಿಮಾ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ, ತಲೆ ಕೆಡ್ಸ್ಕೊಬೇಡ ಅಂತ. ನಿಮ್ಮ ಅಪ್ಪಾಜಿ ಏನೋ ದೇವ್ರದ್ದು ಅಂದ್ರೆ ದೈವ ಭಕ್ತ. ಅಂಡ್ ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಅಪ್ಪಾಜಿ ಎಲ್ಲೋ ಆಗುತ್ತೆ ದೇವ್ರು, ಇಲ್ಲ ಅಪ್ಪಾಜಿ ಹಾರ್ಡ್ ವರ್ಕ್ ಕೈ ಹಿಡಿದಿದೆ, ಹಾರ್ಡ್ ವರ್ಕ್ ಎರಡು ಕೈ ಹಿಡಿಲಿಲ್ಲ. ನಾನು ಅಪ್ಪಟ ದೇವ್ರ ಭಕ್ತ, ಇವನು ನಂಬೋದೇ ಇಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಅದೆಲ್ಲ ಒಂದ್ ಕಡೆ ವರ್ಕೇ ಆಗ್ಲಿಲ್ಲ ಸರ್. ಅಂದ್ರೆ ಅವ್ರು ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಈ ಅಂದ್ರೆ ನಿಮ್ಗೆ ಅದೊಂದು ಎಂಡ್ ಅಂತ ಬಂದ್ಬಿಡುತ್ತಲ್ಲ, ದಡಾನು ಮುಟ್ದಾಗ ನಿಮ್ಗೆ ಏನು ಸಿಗ್ದಲೇ ಇರೋದಿದೆಯಲ್ಲ, ಆ ಫೀಲಿಂಗ್ ಬಂದ್ಬಿಟ್ಟೆ ನಾನು. ಶೆಟ್ ಎಲ್ಲಿಗೆ ಬಂತಲ್ಲ, ಬಿಫೋರ್ ರಿಲೀಸ್ 3-4 ಪ್ರಾಜೆಕ್ಟ್ಗಳು, ಆಫ್ಟರ್ ರಿಲೀಸ್ 1 ಇಲ್ಲ. ಆಮೇಲೆ ನನೀಗ ಈ 2 ವರ್ಷದಲ್ಲಿ ಸೀರಿಯಲ್ ಮಾಡಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಸೀರಿಯಲ್ಗಳು ಯಾವ್ದು ಬರ್ತಾ ಇಲ್ಲ. ಈಗ ಸೀರಿಯಲ್ಸ್ಗಳೆಲ್ಲ ಬೇರೆ ತರ ಜರ್ನಿಗಳು ಸ್ಟಾರ್ಟ್ ಆಗಿದೆ, ಬೇರೆ ಬೇರೆ ತರ ಟ್ರ್ಯಾಕ್ಗಳು ಸ್ಟಾರ್ಟ್ ಆಗಿದೆ. ಅಲ್ಲಿ ಫಿಟ್ ಆಗ್ತೀನಾ ಇಲ್ವಾ, ಇಲ್ಲ ಮತ್ತೆ ಸಿನಿಮಾ ಟ್ರೈ ಮಾಡೋದ. ಅಂಡ್ ಓವರ್ ದ 6 months ಪೀರಿಯಡ್ ಅಲ್ಲಿ ನಿಮ್ಗೆ ಗೊತ್ತು ಇಂಡಸ್ಟ್ರಿ ಹೆಂಗಲ್ಲಾಡ್ತಾ ಇದೆ. ಎಲೆಕ್ಷನ್ ಬಂತು, ಇವನ್ ಮಧ್ಯೆ ಒಂದಷ್ಟೇ ವಿಚಾರಗಳಾಯ್ತು. ಸರ್ ಇನ್ವೆಸ್ಟ್ ನನಗೆ ಗೊತ್ತಿರೋನೇನೆ, ಸರಿನಾ, ನಾನು ಹಾಕಿ ಮಾಡ್ತೀನಿ ಅಂತ 6 ತಿಂಗಳು ಅಲಸ್ದ ಒಬ್ಬ. ಕತೆ ಕೇಳಿ ಎಲ್ಲ ಮಾಡ್ಕೊಂಡು ಸರ್ 6 ತಿಂಗಳು ಇಲ್ಲಿಂದ ಆದರ್ಶ ಇನ್ಸ್ಟಿಟ್ಯೂಟು, ಸರಿನಾ, ನನ್ನ 1-2 ದಿವಸ ಫ್ರೆಂಡ್ ಕಾರ್ಗಳು ತೊಗೊಂಡೋದೆ. ಆಮೇಲೆ ಫ್ರೆಂಡ್ ಕಾರ್ಗಳೆಲ್ಲ ಬಿಸಿ ಅಂತ ಅಂದ್ಬಿಟ್ಟು ನಾನು 2 ವೀಲರಲ್ಲೇ ಹೋಗೋಕೆ ಸ್ಟಾರ್ಟ್ ಮಾಡಿದೆ. 2 ವೀಲರ್ ಓಕೆ ಸರ್, 6 months ಐ ಆಮ್ ನಾಟ್ ಜೋಕಿಂಗ್. ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಕೊನೆಗೂ ಅವ್ನು ಇನ್ವೆಸ್ಟ್ ಮಾಡಲ್ಲ. ಈಗಲೂ ಫೋನಲ್ಲ ಆರಾಮಾಗಿ ಮಾತಾಡ್ತಾನೆ. ನಾನು ಹೇಳ್ತಾ ಇದ್ದೀನಿ, ಹಿಂಗಿದೆ ಪರಿಸ್ಥಿತಿ, ಹಿಂಗಿದೆ ಸರ್. ಪ್ರೊಡ್ಯೂಸರ್ಸ್ಗಳು ಅಂತ ಒಂದಷ್ಟು ಜನ ಚೂತಿಯಾಗಳು ಬರ್ತಾರೆ ಸರ್. ನಾನು ಇಲ್ಲಿ ಯೂಸ್ ಮಾಡ್ಬೋದು ಈ ವರ್ಡ್ಸ್ಗಳನ್ನ, ಬಟ್ ದೇ ಆರ್ ನನ್ನ ಮಕ್ಕಳು ಅದೇ ಥರನೇ. ಅವ್ರಿಗೇನು ಇಂಟೆನ್ಷನ್ಸ್ ಇರಲ್ಲ, ಸರಿನಾ, ಕರ್ಸ್ಕೊಳ್ಳೋದು, ಕೂತ್ಕೊಳ್ಳೋದು, ಪಾರ್ಟಿ ಮಾಡಿಸೋದು. ನೀವು ಅಲ್ಲಿ ಹೋಗಿದ್ರಲ್ಲ ಅದು ಹೆಂಗೆ, ಇಲ್ಲಿ ಹೋಗಿದ್ರಲ್ಲ ಇದು ಹೆಂಗೆ, ಅವ್ರು ಹೆಂಗೆ, ಇವ್ರು ಹೆಂಗೆ, ಇದ್ರ ಬಗ್ಗೆನೇ ಮಾತಾಡೋದು. ಸರ್ ಸಿನಿಮಾ ಹೆಂಗಿದೆ, ಸಿನಿಮಾ ಮಾಡೋಣ ರೀ, ನೀವು ಹಂಗೆ ಹೆಂಗೆ. ನಮ್ಗಳಿಗೇನು ಅಂತಂದ್ರೆ ಎಲ್ಲೋ ಅಂದ್ರೆ ನೋ ಅನ್ನಕ್ಕಾಗಲ್ಲ, ಕರೆದಾಗ ಹೋಗದೆ ಇರಕ್ಕಾಗಲ್ಲ, ನಾವು ಇಂಟ್ಯೂಷನ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಅಲ್ಲಿ ಹೋಗಿದ ತಕ್ಷಣ ಯಾರೋ ಒಬ್ಬ ಆಫರ್ ಕೊಡ್ತಾನಲ್ಲ, ಕೇಳೋಣ ಅನ್ನೋದೊಂದಿರುತ್ತೆ ಸರ್. ಬೋಳಿ ಮಕ್ಕಳು ಈ ಥರ ನಂಗೆ 3-4 ಜನ ಮಾಡಿದ್ದಾರೆ ಸರ್. ಒಬ್ಬ ಏನೋ ಕಾರ್ ಮೇಲೆ ಗರಿ ಬಿತ್ತು ಅಂತ ಅಂದ್ಬಿಟ್ಟು ನಾನು ಸಿನಿಮಾ ಮಾಡಕ್ ಬಂದಿಲ್ಲ. ಒಬ್ಬ ನನಗೆ ಸಿನಿಮಾ ಮಾಡ್ತೀನಿ ಅಂತ ಒಪ್ಕೊಂಬಿಟ್ಟ, ಸರಿನಾ, ಇವ್ರ ಕಡೆಯವ್ರು, ಹಿರಿಯೂರ್ ಕಡೆಯವನು, ಸರಿನಾ. 2 ದಿನ ಕರೆಸಿ ಮಾತಾಡಿ, ನಾನು ಒಂದಷ್ಟು ಜನ ಡೈರೆಕ್ಟರ್ಗಳನ್ನೆಲ್ಲ ಪರಿಚಯ ಮಾಡಿಸಿ, ಸ್ಕ್ರಿಪ್ಟ್ ಓಕೆ, ಇಡೀ ಟೀಮ್ನ ನಾನು ಇಲ್ಲಿ ಒಂದು ಹೋಟೆಲ್ ಕೂರ್ಸ್ಕೊಂಡು ಕಾಯ್ತಾ ಇದ್ದೀನಿ, ಬರ್ತಾರೆ ಮೀಟಿಂಗಿಗೆ ಅಂತ. ಸರ್ 10 ಗಂಟೆಗೆ ಫೋನ್ ಮಾಡಿ ಮನುಷ್ಯ ಏನು ಹೇಳಬೇಕು, ಇವತ್ತು ನನ್ನ ಕಾರ್ ಮೇಲೆ ಗರಿ ಬಿದ್ಬಿಡ್ತು, ಕಾರ್ ಗ್ಲಾಸ್ ಹೊಡೆದೋಯ್ತು, ಯಾಕೋ ಅಪ್ಶಕ್ನ ಅನಿಸ್ತಾ ಇದೆ, ಬೇಡ ಅಂತಂದ. ಸರ್ 8ರಿಂದ 9 ಜನ, ನನ್ನ ದೊಡ್ಡ ಡೈರೆಕ್ಟರ್ ಅವರು ಪಾಪ, ಸರಿನಾ, ನಮ್ಮ ಶಿವಗಣೇಶ್ ಸರ್ ಅವ್ರನ್ನೆಲ್ಲ ಟೀಮ್ನ ಇಟ್ಕೊಂಡು ಕಾಯ್ತಾ ಇರ್ಬೇಕಾದ್ರೆ ಅವ್ನು ಹಂಗಂದ. ಇನ್ನೊಂದಿಬ್ರು, ಒಬ್ಬ ಆದರ್ಶ ಇನ್ಸ್ಟಿಟ್ಯೂಟ್ ಅವನೊಬ್ಬ, ಒಂದು 6 ತಿಂಗಳಿಂದ ಅವನ ಅನಿಸ್ದ. ಸರ್ ಈ ಎಫರ್ಟ್ಗಳಿದೆಯಲ್ಲ, ಈ ಎಫರ್ಟ್ನ ನಾವು ನಮ್ಮ ಕಮಿಟ್ಮೆಂಟ್ಸ್ಗಳಿಗೆ ಹೇಳೋಕ್ಕಾಗಲ್ಲ. ನಾವೇನು ಎಫರ್ಟ್ ಆಗ್ತಾ ಇದೀವಿ ಅನ್ನೋದನ್ನ ನನ್ನ ಫ್ಯಾಮಿಲಿಗೆ ಹೇಳೋಕ್ಕಾಗಲ್ಲ, ಇಲ್ಲ ನಾನು ಇಷ್ಟಪಡೋರಿಗೆ ಹೇಳೋಕ್ಕಾಗಲ್ಲ, ನನ್ನ ಫ್ರೆಂಡ್ಸ್ಗಳಿಗೆ ಹೇಳೋಕ್ಕಾಗಲ್ಲ. ನಾನು ಈ ಎಫರ್ಟ್ ಆಗ್ತಾ ಇದ್ದೀನಿ, ಮೈ ಸ್ಟ್ಯಾಂಡ್ಸ್ ಇಸ್ ದೇರ್. ಈಗ ನಾನೊಂದು ವಿರಾಟ್ ಕೊಹ್ಲಿ ಪೊಸಿಷನ್ಗೆ ಹೋಗ್ಬೇಕು ಅಂತಿದ್ದೀನಿ, ನಾನು ಇಲ್ಲಿ ಡಿವಿಷನ್ಸ್ ಎಲ್ಲ 100 ಹೊಡಿಬೇಕು ಅಂತ ಅರ್ಥ ಆಗಲ್ಲ ಸರ್. ನಂಬೋದೇ ಇಲ್ಲ. ನೀನು ಹೆಂಗೆ ಅವನು ನಂಬಿಟ್ಟೆ ಅಂತ ಕೇಳ್ತಾರೆ. ಈಗ ನಮ್ದೆಲ್ಲ ಇರೋದಕ್ಕೆ ಬೇರೆ ಆಪ್ಷನ್ ಏನಿದೆ? ನನಗೇನು ಇವರು ಇಲ್ಲ, ಲಂಕೇಶ್ ಸರ್ ತಂದೆ ಇದ್ದಾರಾ, ಇಲ್ಲ ನೀನು ನಿಂತ್ಕೊಂಬಚ್ಚ, ನೀನು ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಿ, ಒಂದು ಸಿನಿಮಾ ಮಾಡೋಣ, ಅದಾಗಲಿಲ್ಲ ಇನ್ನೊಂದು ಸಿನಿಮಾ ಮಾಡೋಣ, ಆ ಥರ ಯಾರೂ ಇಲ್ಲ. ಆ್ಯಂಡ್ ಸುತ್ತ ಇರೋರೇ ಆಫರ್ಗಳು ಕೊಡ್ದಿಲ್ದಾಗ, ಆ್ಯಂಡ್ ಈ ಥರ ಕರೆದು ಮಾಡೋ ಅಂಥ ಒಂದಷ್ಟು ಜನ ಚೂತಿಯ ಪ್ರೊಡ್ಯೂಸರ್ಸ್ಗಳಿರ್ಬೇಕಾದ್ರೆ ಯಂಗ್ಸ್ಟರ್ಸ್ಗಳು ಎಲ್ಲಿಂದ ಬರ್ತಾರೆ? ಅಂದರೆ ಇದು ನಿಮಗಂತಲ್ಲ, ಅದು ಅವತ್ತಿನ ಕಾಲದಿಂದನೂ ಎಲ್ರಿಗೂ ಇದು. ಮುಂಚೆ ನಿಮಗೆ ಗಾಂಧಿನಗರಕ್ಕೆ ಹೋದರೆ ಇಂಥವ್ರು ಸಿಗೋರು ಸಾಕಷ್ಟು ಜನ ನಿಮಗೆ. ಆ್ಯಂಡ್ ಎಷ್ಟೋ ಜನಕ್ಕೆ ಹೀರೋ ಮಾಡ್ತೀವಿ, ನೀವೊಂದು 5 ಲಕ್ಷ ಹಾಕಿ 10 ಲಕ್ಷ ಹಾಕಿ ಅಂತ ಹೇಳಿ ದುಡ್ಡಿಸ್ಕೊಂಡು ಹೋದವ್ರ ಕಥೆಗಳನ್ನು ಕೇಳಿದ್ದೀನಿ ನಾನು. ಆಗಿದೆಯಾ? ಬಂದವರು 30,000 ಕೊಟ್ಟಿದ್ರಲ್ಲ ಫೋಟೋಶೂಟಿಗೆ, 30 ಕೊಟ್ಟವ್ರು ನೀವು. ಮುಂಚೆ ಇನ್ನೂ ಹೇಳ್ಬೇಕು ಅಂದ್ರೆ ನಾನು ಫೋನೇ ಗಿಫ್ಟ್ ಆಗಿ ಕೊಡಿಸ್ಬಿಟ್ಟಿದ್ದೆ ನೋಡಿ, ದಾನಶೂರ. ಈ ರೀತಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳಿದ್ದಾವೆ, ಅದು ಕಾಮನ್ ಅದು. ಬಟ್ ಅಂದರೆ ಒಂದು ವರ್ಷದಲ್ಲಿ
ಸರ್ ಅವ್ರು ಬರೋ ರೀತಿನೇ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಂಡಸ್ಟ್ರಿಗೆ ಬಂದಾಗ ಅವ್ರಿಗೊಂದಿಬ್ರು ಬೌನ್ಸರ್ಸು, ಕಾರ್ ಇಳಿದಕ್ಕೆ ಡೋರ್ ತೆಗಿಯಕ್ಕೆ ಇನ್ನೊಬ್ರು, ಅವ್ರಿಗೆ ಗೋಲ್ಡ್ ಚೈನ್ಗಳು ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಅವ್ರು ಬರೋ ಸ್ಟ್ಯಾಂಡರ್ಡು, ಅವ್ರು ಬಂದ ತಕ್ಷಣ ಫೀಲ್ ಕೊಡ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ನನಗದ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಗೊತ್ತಾಗಿದೆ. ಕಾಫಿ ಡೇ ಇಲ್ಲ ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗು. ಅಯ್ಯೋ ಸರ್, ಅವ್ರು ಮಾಡೋದನ್ನ ನೋಡ್ಬಿಟ್ರೆ ನೀವು ಆ ಟ್ಯಾಲೆಂಟ್ಸೇ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಅದು ಸರ್. ಇದಾದ್ಮೇಲೆ ಕಟ್ ಮಾಡಿದ್ರೆ ಒಂದಿಬ್ರು ಅವ್ರ ಜೊತೆ ಫೋಟೋ ಹಾಕಿರೋದು ಒಂದಿಬ್ರು ಇದ್ರು. ನಾನು ಫೋನ್ ಮಾಡಿದೆ, ಹೆಂಗು 6 ತಿಂಗಳು ವೇಸ್ಟ್ ಆಯ್ತಾ ಅಂತಂದ. ಮೊದಲೇ ಗೊತ್ತಿದ್ದು ನನಗೆ ಹೇಳ್ಬೇಕಲ್ವ ನೀನು. ಇಲ್ಲ ಮಚ್ಚ, ನನಗೂ ಗೊತ್ತಿರಲಿಲ್ಲ, ಆಫ್ಟರ್ ದಟ್ ನಿನ್ನ ಫೋಟೋ ನೋಡಿದ್ನಲ್ಲ ನನಗೆ ಗೊತ್ತಾಗಿದ್ದು ಅಂತ. ಈ ಥರ ತುಂಬ ಜನ. ಅಯ್ಯೋ, ಪ್ರೆಸೆಂಟ್ ಹೇಗಿದೆ ಆಪರ್ಚುನಿಟೀಸ್ ಇಬ್ಬರಿಗೂ? ಎಷ್ಟು ಸಿನಿಮಾದಲ್ಲಿ ನೀವು ಅಪ್ಕಮಿಂಗ್ ಬರೋ ಪ್ರಾಜೆಕ್ಟ್ಗಳು ಅಥವಾ? ಇಲ್ಲ, ಈಗ ಒಂದು ಸಿನಿಮಾ ಇದೆ ಪಾಪ, ಅವ್ರಿಗೂ ಪ್ರೊಡ್ಯೂಸರ್ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಅವರು ಸ್ಟಾರ್ಟ್ ಮಾಡೋದಕ್ಕೆ ಅಂತ. ಈಗ ನಾನು ಒಂದು ಉದಯದಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಸೀರಿಯಲ್. ಅಂದರೆ ಅಗೇನ್ ಈ 4 years ಜರ್ನಿ ವೇಸ್ಟ್ ಆಗಿರೋದ್ರಿಂದ ಐ ಹ್ಯಾವ್ ಟು ಕೋಪ್ ಅಪ್ ವಿತ್ ಮೈ ಫಿನಾನ್ಷಿಯಲ್ ಥಿಂಗ್ಸ್ ಟು. ಸೊ ಅದಕ್ಕೋಸ್ಕರ ಉದಯದಲ್ಲಿ ಮಾಡ್ತಾ ಇದ್ದೀನಿ. ಈಗ ಅದು ಬಿಟ್ಟರೆ ಈಗ ಒಂದು ಸಿನಿಮಾ ಸ್ಟಾರ್ಟ್ ಆಗಬೇಕಾಗಿತ್ತು, ಅದೊಂದು ತಿಂಗಳಿಂದ ಹೇಳ್ತಾ ಇರ್ತದೆ. ಸರ್, ಇಲ್ಲ ಆಪರ್ಚುನಿಟೀಸ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲ ಇದೆಯೋ ಇಲ್ಲವೋ ಅದು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ವಿ ಆರ್ ವೆರಿ ಕ್ಲೋಸ್ ಟಚ್ ಇನ್ ಟು ಎವ್ರಿ ಟೆಕ್ನಿಷಿಯನ್ಸ್. ಓಕೆ, ಆಲ್ಮೋಸ್ಟ್ ಮೇಜರ್ 70% ಏನು ಮ್ಯಾಕ್ಸಿಮಮ್ ಕೆಲಸ ಮಾಡ್ತಾರಲ್ಲ ಇಂಡಸ್ಟ್ರಿಯಲ್ಲಿ, ಅವ್ರದ್ದೇ ಟಚಲ್ಲಿ ಇದ್ದೀವಿ. ಸರಿನಾ? ಅವರು ಪ್ಯಾಚ್ ವರ್ಕ್ಗಳು ಮಾಡ್ತಿದ್ದಾರೆ ಹೊರತು ಯಾವುದು ಹೊಸ ಪ್ರಾಜೆಕ್ಟ್ಗಳು ಶುರು ಆಗ್ತಿಲ್ಲ. ಈ 6 months ಅಲ್ಲಂತೂ ಶುರುವಾಗಿರೋದೆಲ್ಲ ಯಾವ್ದಾದ್ರು ಗೊತ್ತಾ? ಈ ಏನೋ ಮನೆ ಕಡೆ ಒಂದು ಜಮೀನಿತ್ತು, ಮಾರ್ಕೊಂಬಂದೆ, ಇವನು ಯಾರೋ ಡೈರೆಕ್ಟರ್ ಸಿಕ್ದ, ಇವ್ನಿಗೆ ಮಾಡ್ತಾ ಇದ್ದೀನಿ ಸಿನಿಮಾ, ಇವ್ರು ಯಾರೋ ಹಳೇದೊಂದು ಪ್ಯಾಚಪ್ ಇತ್ತು, ಈ ಥರದ್ದು ಮಾಡ್ತಾ ಇದ್ದಾರೆ ಹೊರತು ಹೊಸದಾಗಿ ಯಾವ್ದು ಶುರು ಆಗ್ತಾ ಇದೆ. ಶುರು ಆದ್ರೂ ಕೂಡ ನಿಮ್ಗೆ ಅದು ಆಚೆ ಬರೋಕೆ 2-3 ವರ್ಷ ಬೇಕು. ಆ ರೀತಿ ಪ್ರಾಜೆಕ್ಟ್ಗಳೇ ಆಗ್ತಾ ಇರೋದಿಲ್ಲ. ಹೌದು, ದೊಡ್ಡ ಲೆವೆಲಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ದೊಡ್ಡ ಲೆವೆಲಲ್ಲಿ ನೀನು ಯೋಚನೆ ಮಾಡ್ತಾ ಹೋದ ಅಂತ ಬೇರೆಯವ್ರ ಗತಿ ನಮ್ದು 3 ವರ್ಷ ಆರ್ಟಿಸ್ಟ್ಗಳ ಗತಿ ಏನು? ಹೌದು. ಸೊ ಇಲ್ಲಿ ಯಾರು ಚಿಕ್ಕದಾಗೆ ಅಂದ್ರೆ ಕನ್ನಡಕ್ಕೆ ಸಿನಿಮಾ ಮಾಡ್ತೀನಿ ಅಂತ ಯಾರು ಹೊಸಬ್ರು ಬರ್ತಾ ಇಲ್ಲ ಅಂಡ್ ಹಳಬ್ರು ನಿಂತಿಲ್ಲ. ಎಲ್ಲ ನಿಂತಿರೋದೇ ಪ್ಯಾನ್ ಇಂಡಿಯಾ. ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿಂಗೆ ಪ್ಯಾನ್ ಇಂಡಿಯಾಗೆ 50 ಕೋಟಿ ಹಾಕ್ಬಿಟ್ಟು 500 ಕೋಟಿ ಸಿಕ್ಕಿದ್ರೆ ಓಕೆ, 50 ಕೋಟಿ ಹಾಕ್ಬಿಟ್ಟು 55 ಕೋಟಿ ಸಿಗುತ್ತೆ ಅಂತಂದ್ರೆ ದಿಸ್ ಇಸ್ ಫುಲ್ಲೆಸ್ಟ್ ಥಿಂಗ್. ನೀನು ಇದನ್ನ ಯೋಚನೆ ಮಾಡೋಕ್ಕಾಗಲ್ಲ. ನೀನು 1 ಕೋಟಿ ಹಾಕ್ಬಿಟ್ಟು 3 ಕೋಟಿ ಸಿಗುತ್ತಾ, ಇಲ್ಲ 1.5 ಕೋಟಿ ಸಿಗುತ್ತಾ 6 ತಿಂಗಳಿಗೆ, ದಿಸ್ ಇಸ್ ವೆಲ್ ಅಂಡ್ ಗುಡ್. ನಿಂಗೆ ಕರ್ನಾಟಕದಲ್ಲೇ ಮಾಡ್ತೀನಿ ಸಬ್ಸಿಡಿ ಸಿಕ್ಬಿಡುತ್ತೆ. ತುಂಬ ವಿಷಯಗಳಿದೆ ಇಲ್ಲಿ. ನೀನು 50 ಕೋಟಿ ಮಾಡ್ತೀನಿ, ಪ್ಯಾನ್ ಇಂಡಿಯಾ ಮಾಡ್ತೀನಿ, ಲ್ಯಾಂಗ್ವೇಜ್ಗೆಲ್ಲ ರೀಚ್ ಆಗ್ತೀನಿ, ನೀನು ಅಲ್ಲಲ್ಲಿ ಪ್ರಮೋಷನ್ಸ್ಗೆ ಹೋಗೋಕ್ಕೆ ಅಷ್ಟು ದುಡ್ಡು ಬೇಕು ನಿನಗೆ. ಇಲ್ಲ, ನಿಮಗೆ ಎರ ಅಂತಿರಲ್ಲ, ಅದು ಚೇಂಜ್ ಆಗ್ತಾ ಹೋಗುತ್ತೆ ನಿಮಗೆ. ಈಗ ಜಾಸ್ತಿ ವರ್ಷ ಇರಲ್ಲ ಬಿಗ್ ಬಜೆಟ್ ಸಿನಿಮಾಗಳು ಅಥವಾ ಎರ. ಯಾಕಂದರೆ ಜನ ಕಾದು ಎಕ್ಸ್ಪೆಕ್ಟೆಡ್ ಇಟ್ಕೊಂಡು ಒಡೆ ಹೋದಾಗ ನಿಮಗೆ ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ಅಲ್ಲಿ ಒಳಗಡೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಓಕೆ. ಅದು ಕೂಡ ನಿಮಗೆ ಬಿಗ್ ಬಜೆಟ್ ಸಿನಿಮಾಗಳೇ 150 ರೂಪಾಯಿ ಟಿಕೆಟಲ್ಲಿ ಓಪನ್ ಆಗಲ್ಲ. ಓಪನ್ ಆಗೋದೇ 350-400 ರುಪೀಸು. ಸಿಕ್ಕಿಲ್ಲ ಅಂದರೆ ಅವ್ನು ನೆಕ್ಸ್ಟ್ ಸಿನಿಮಾ ಏನು ಮಾಡ್ತಾನೆ ಗೊತ್ತಾ? 2 ದಿನ ಲೇಟಾಗಿ ಹೋಗ್ತಾನೆ ಅವನು. ಆಮೇಲೆ ಮತ್ತೆ ಈ ಎರ ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ಲಿ ಅಲ್ಲಿ ತನಕ ನಿಮ್ಮ ಸ್ಟ್ರಗಲಿಂಗ್ ಸ್ವಲ್ಪ ದಿನ ಇರಬಹುದೇನೋ, ಯಾರಿಗೂ ಗೊತ್ತು. ಬಟ್ ನಿಮ್ಮ ಪ್ರಯತ್ನ ನಡೀತಾ ಇದೆ ಅಷ್ಟೇ. ನೆವರ್ ಗಿವ್ ಅಪ್ ಅಂತೀವಲ್ವ, ಅದನ್ನ ಬಿಟ್ಕೊಡ್ಬಾರ್ದು ಅಷ್ಟೇ. ಯಾವಾಗಲೂ ಬಿಟ್ಕೊಡಲ್ಲ ಸರ್. ಯಾವತ್ತೊಂದಿನ ಒಳ್ಳೆ ಆಪರ್ಚುನಿಟಿ ಬರುತ್ತೆ ನಿಮಗೆ. ಗೊತ್ತಿಲ್ಲದಂಗೆ ಅದು ಚಿಕ್ಕ ಸಿನಿಮಾ, ಚಿಕ್ಕ ಪಾತ್ರ ದೊಡ್ಡ ಮಟ್ಟಕ್ಕೆ ಹಿಟ್ ಆಗ್ಬೋದು ನಿಮಗೆ. ಒಂದು ಸಿನಿಮಾ ಗೆದ್ಬಿಡ್ತು ಅಂದರೆ ಒಳಗಿರೋರೆಲ್ಲರೂ ಗೆದ್ಬಿಡ್ತಾರೆ. ನೀವು ಸಿನಿಮಾ ಸೋತ್ರೆ ಎಲ್ಲರೂ ಸೋತಂಗೆ. ಎಂತ ಅದ್ಭುತ ಕಲಾವಿದ್ರು ಇದ್ರು ಸೋತಂಗೆ. ಇಲ್ಲ ಸರ್, ನಾವು ಅದಕ್ಕೋಸ್ಕರ ಇವತ್ತು ಫಿಟ್ ಆಗಿರೋದಾಗಿರ್ಲಿ, ಅದೇ ವಿಷಯಕ್ಕೇನೆ ಯಾವಾಗ ಯಾವ ಪಾತ್ರ ಬರುತ್ತೋ ಗೊತ್ತಿಲ್ಲ, ರೆಡಿ ಇರಬೇಕು ಅಂತ. ಬಿಕಾಸ್ ನಾನು ಅನ್ಕೊಳ್ಳೋದಷ್ಟೇ, ಬೇರೆಯವ್ರು ಅನ್ಕೋಬಹುದು ಪಾತ್ರ ಬಂದಾಗ ರೆಡಿ ಆಗೋಣ ಅಂತ. ನಾನು ಆ ಕ್ಯಾಟಗರಿ ಅಲ್ಲ. ಎನಿ ಟೈಮ್ ಬೆಳಗ್ಗೆಯಿಂದ ಡೇಟ್ ಬೇಕು ಅಂದ್ರೆ ರೆಡಿ ಇದ್ದೀನಿ ಅಲ್ಲ. ಈಗ ನಾನು ದೊಡ್ಡ ಸ್ಟಾರ ಸರ್, ನನ್ಗೆ ಪಾತ್ರ ಆದ್ಮೇಲೆ ರೆಡಿ ಆಗೋದಕ್ಕೆ ನನಗೆ ಯಾರು ಕಾಯಲ್ಲ. ನನಗೆ ಯಾರು ಕಾಯ್ತಾರೆ? ನನ್ನಂತರ 1000 ಜನ ಆರ್ಟಿಸ್ಟ್ಗಳಿದ್ದಾರೆ. ನಾನು ರೆಡಿ ಇದ್ರೆ ಈ ಪಾತ್ರಕ್ಕೆ ಒಂದು ಸೂಟ್ ಆಗ್ತಾನೆ, ಮತ್ತೆ ರೆಡಿ ಆಗೋ ಅವಶ್ಯಕತೆ ಇಲ್ಲ ಅಂತೇಳಿ ಪಾತ್ರ ಕೊಡ್ತಾರೆ. ಹೌದು. ನಾನು ಪಾತ್ರ ಬಂದ್ಮೇಲೆ ರೆಡಿ ಆಗಕ್ಕೆ ನಾನು ಯಾವ ಸ್ಟಾರು ಅಲ್ಲ. ನನಗೆ ಡೇಟ್ ಕೊಟ್ಟು 3 ತಿಂಗಳು ಕೊಡ್ತೀನಿ ರೆಡಿ ಆಗೋ ಅನ್ನೋದಕ್ಕೆ. ಆಗಲಿ. ಎಲ್ಲ ನಿಮ್ಮ ಸ್ಟ್ರಗ್ಲಿಂಗ್ ಎಲ್ಲ ಮುಗಿದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ನೆಕ್ಸ್ಟ್ ಯಾವಾಗ ಸ್ಟಾರ್ಗಳಾದಾಗ ಹಿಂಗೆ ಕೂತ್ಕೊಂಡು ಮತ್ತೆ ಮಾತಾಡೋಣ. ಆ ಟೈಮು ಬರಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ಅಂತಂದರೆ ನನ್ನ ಇಂಡಸ್ಟ್ರಿ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಜನ ಹೊಸ ಪ್ರತಿಭೆಗಳಿದ್ದಾರೆ. ಅಂದರೆ ತುಂಬ ನಿಮ್ಮ ಸುತ್ತಮುತ್ತನೇ ಇದ್ದಾರೆ. ಆ್ಯಂಡ್ ದೇ ವರ್ಕ್ ಫಾರ್ ಇಟ್. ಅಂದರೆ ಇದಕ್ಕೆ ಅಂತಲೇ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ. ಆ್ಯಂಡ್ ನಿಮ್ಮ ಸುತ್ತ ಇರೋರ್ಗೆ ಒಂದಷ್ಟು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಹೊಸ ಟ್ಯಾಲೆಂಟ್ಸ್ಗಳು ಏನಂತ ಬರ್ತಾ ಇದೆ, ಹೊಸ ಕಂಟೆಂಟ್ ಅಂತ ಏನಂತ ಬರ್ತಾ ಇದೆ, ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊಂತೀನಿ ಸರ್. ನಾನು ಒಂದು ಹೇಳ್ತೀನಿ ಎಲ್ರಿಗೂ, ಎಲ್ಲ ಟ್ಯಾಲೆಂಟ್ಸ್ಗಳದಷ್ಟು ಇಲ್ಲಿಗೆ ಬರೋಕ್ಕೆ ಮುಂಚೆ ಪ್ರಿಪೇರ್ ಆಗಿ ಬನ್ನಿ. ಯಾರು ಇರಲ್ಲ ಇಲ್ಲಿ, ಯಾರು ಸಿಗಲ್ಲ, ಯಾರು ಎಲ್ಪ್ ಮಾಡಲ್ಲ. ನಿಮ್ಮ ಹತ್ರ ಏನೇ ಇದ್ದರೂ ನೀವು ರೆಡಿ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂದ್ರೆ ಮಾತ್ರ ಇಂಡಸ್ಟ್ರಿಗೆ ಬನ್ನಿ. ಇಲ್ಲಿ ನಿಮ್ಮ ಕಸಿನ್ಸ್ ಆಗಲಿ, ರಿಲೇಷನ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ ಯಾರೂ ಇರಲ್ಲ. ನೀವು ಫೋನ್ ಮಾಡಿದ್ರು ಪಿಕ್ ಮಾಡಲ್ಲ. ನಿಮ್ಮ ಟ್ಯಾಲೆಂಟ್ಗಳೇ ನಿಮ್ಮನ್ನ ಕಾಪಾಡೋದಿಲ್ಲ. ನಾನು ಹೇಳೋದಷ್ಟೇ, ನಿಮ್ಮ ಟ್ಯಾಲೆಂಟು. ನಾನು ಎಲ್ಲ ಕಷ್ಟಗಳನ್ನು ನಾನು ರೆಡಿ ಇದ್ದೀನಿ, ನಾನು ಇದೆಲ್ಲ ನೋಡಿದ್ರು ನಾನು ಸಕ್ಸಸ್ ಆಗ್ತೀನಿ, ನಾನು ದೊಡ್ಡ ಸಾಧನೆ ಮಾಡ್ತೀನಿ ಅನ್ನೋಂಗಿದ್ರೆ ಖಂಡಿತ ಬನ್ನಿ.
ಇಲ್ಲ ಅಂದರೆ ಬರೋಕ್ಕೆ ಹೋಗಬೇಡಿ, ಅಲ್ಲೇ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ಚೆನ್ನಾಗಿರಿ, ನಿಮ್ದಾಗಿರಿ ಅಂತ ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಅದೇ ವಿಕ್ರಮ್. ಥರ ಸರ್ ನೆಕ್ಸ್ಟ್ ನನ್ನ ಸಿನಿಮಾಗಳಾಗಿರ್ಬೋದು, ಈ ಮ್ಯಾಕ್ಸ್ ಉತ್ತರಾಖಂಡ ಮತ್ತು ಅದೇ ಥರ ಹೀರೋ ಆಗಿ ಒಂದು ಲಿಪ್ಲ್ಯಾಕ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದನ್ನು ಅಷ್ಟೇ ಖಂಡಿತ ನೋಡಲಿ ಜನಗಳು. ಪ್ಲೀಸ್ ಹೇಳಿ ಸಿನಿಮಾ ಅಲ್ಲ, ಬಗ್ಗೆ. ಅದ್ರ ಬಗ್ಗೆನೇ ಈಗ ನಾವೇ ಕಷ್ಟಪಟ್ಟು ಒಂದು ಟೀಮ್ ಮಾಡ್ಕೊಂಡು ಲಿಪ್ಲ್ಯಾಕ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಅದು ನಾವು February 14th ರಿಲೀಸ್ ಮಾಡಬೇಕು ಅಂತ ಇವಾಗ ಶೂಟಿಂಗ್ ನೆಕ್ಸ್ಟ್ ಮಂತ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ February 14th ಬರಲೇಬೇಕು ಅಂತ ಫಿಕ್ಸ್ ಆಗಿದ್ದೀವಿ. ಇದ್ರ ಮಧ್ಯದಲ್ಲಿ ಒಂದಷ್ಟು ಪಾತ್ರಗಳನ್ನ ಮಾಡ್ತಾ ಇದ್ದೀನಿ, ಮ್ಯಾಕ್ಸ್ ಉತ್ತರಾಖಂಡ ಅಂತ. ನೋಡೋಣ, 2 ದೊಡ್ಡ ಸಿನಿಮಾಗಳೇ. ಒಳ್ಳೇದಾಗಲಿ, ಇಬ್ಬರು ಕರಿಯರ್ ಬ್ರೈಟ್ ಆಗಿರಲಿ. ನೆಕ್ಸ್ಟ್ ಸಿಕ್ಕದಾಗೆಲ್ಲ ಕ್ರಿಕೆಟ್ಗಿಂತ ಜಾಸ್ತಿ ಸಿನಿಮಾದಲ್ಲಿ ಬ್ಯುಸಿಯಾಗಿ ಸಿನಿಮಾ ಶೂಟಿಂಗಲ್ಲಿ ನೋಡೋ ಥರ ಆಗಲಿ, ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡೋ ಥರ ಆಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಇಬ್ಬರು ಸ್ಟುಡಿಯೋಗೆ ಬಂದು ಮಾತಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ, ಯಾಕೆ ನಮ್ಮನ್ನು ಕರೆದು ಇಲ್ಲಿ ಕೂರಿಸಿ ನಮ್ಮ ಸ್ಟ್ರಗ್ಲಿಂಗ್ ಲೈಫ್ ಬಗ್ಗೆ ಮಾತಾಡಿ. ಏನು ದೊಡ್ಡ ಸಾಧನೆ ಅಲ್ಲ, ಅವ್ರು ನೋಡಬೇಕು, ಅವ್ರ ಆಶೀರ್ವಾದ ಮಾಡಬೇಕು. ಇದ್ರ ಉದ್ದೇಶ 4 ಜನಕ್ಕೆ ತಲುಪಬೇಕು. ಅಲ್ಲ, ಇನ್ನೊಂದೇನಂದ್ರೆ ಇದ್ರಲ್ಲಿ ಕೆಲವೊಂದು ಮಾತುಗಳು ಕೆಲವ್ರಿಗೆ ನೋಡಿದವ್ರಿಗೆ ಅಂದ್ರೆ ಲೈಫ್ ಹೆಂಗಿದೆ ಅಂತ ಗೊತ್ತಾಗ್ಬೇಕಲ್ವಾ, ಅದನ್ನ ತೋರಿಸ್ತೀರಲ್ವಾ ನೀವು. ಅಟ್ಲೀಸ್ಟ್ ಅದಾದ್ರೂ ಗೊತ್ತಾಗ್ಲಿ ಸ್ಟ್ರಗ್ಲಿಂಗ್ ಇದೆ, ಎಲ್ಲರೂ ಅನ್ಕೊಂಡಿರ್ತಾರೆ. ಅಟ್ಲೀಸ್ಟ್ ಇದರಿಂದ ಇನ್ನೊಂದು ಇಬ್ಬರಿಗೆ ಒಂದು 4 ಪ್ರಾಜೆಕ್ಟ್ಗಳು ಸಿಕ್ಕಿದ್ರೆ, ಹೌದಾ ಹೀಗಿತ್ತೆ ಅವ್ರ ಲೈಫು, ಒಂದು ಅವಕಾಶ ಕೊಡೋಣ ಅಂತ ಆದರೆ ಈ ಕಾರ್ಯಕ್ರಮ ಮಾಡಿರೋದಕ್ಕೆ ಒಂದು ಸಾರ್ಥಕ. ಹಾಗಾಗಲಿ, ಸಿಕ್ಕದಾಗ ಹೇಳಿ ನನಗೆ, ಮಾತಿಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಎಸ್ ವೀಕ್ಷಕರೇ, ಇಬ್ಬರು ಕ್ರಿಕೆಟ್ ಪ್ಲೇಯರ್ ಅಂದ್ಕೊಂಡಿದೆ, ಅದಕ್ಕಿಂತ ಜಾಸ್ತಿನೇ ಇದೆ ಹಿಂದ್ಗಡೆ. ಆ್ಯಕ್ಟರ್ ಆಗೋಕ್ಕೆ ಒಂದು ಸ್ಟ್ರಗಲ್ಲು. ಬಟ್ ಏನೇ ಆದರೂ ಟ್ಯಾಲೆಂಟ್ ಎಷ್ಟೇ ಇದ್ರೂ ಆಪರ್ಚುನಿಟಿಗಳು ಬೇಕು. ಆಪರ್ಚುನಿಟಿ ಸಿಕ್ಕಿದಾಗ ಸರಿಯಾಗಿ ಬಳಸ್ಕೊಬೇಕು. ಅದ್ರ ಜೊತೆಗೆ ಅವರು ಮಾಡಿರೋ ಸಿನಿಮಾಗಳನ್ನ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ ಆಶೀರ್ವಾದ ಮಾಡಬೇಕು. ಕನ್ನಡ ಸಿನಿಮಾಗಳನ್ನ, ಕನ್ನಡ ಕಲಾವಿದರನ್ನ ಬೆಳೆಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಇಷ್ಟವಾದರೆ ಏನಿಸ್ತು ಅಂತ ಒಂದು ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಪ್ರೋಗ್ರಾಮ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.